ನಾಮ ಮಹಿಮೆ ಉಂಟಾಗಲಿ. ನಮ್ಮನ್ನು ಬೆಳಗಿನಿಂದ ಈ ಒಂದು ಸಾಯಂಕಾಲದವರೆಗೂ ಕಾದು ಕಾಪಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಕ್ರಿಸ್ತನ ಜೀವಿತ ಕುರಿತಾದಂತಹ ಪಾಠವನ್ನು ಕೇಳುವಂತಹ ಸುಂದರವಾದಂತಹ ಅವಕಾಶನ ಕೊಟ್ಟಂತ ತಂದೆ ದೇವರಿಗೆ ಮತ್ತೆ ಯೇಸು ಕ್ರಿಸ್ತನಿಗೆ ನಾವು ವಂದನೆ ಅರ್ಪಿಸ್ತಾ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟನ ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರ ಅಂತ ಪ್ರಧಾನ್ ಬ್ರದರ್ನ ಕೇಳ್ಕೊಳ್ತೇನೆ. ಪ್ರಧಾನ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿದ್ವಿ. ಒಂದ್ ನಿಮಿಷ ಪ್ರಾರ್ಥನೆ ಮಾಡೋಣ. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ಆಸೀನನಾಗಿರತಕ್ಕಂಥ ಪರಲೋಕದ ನಮ್ಮ ತಂದೆ ಇಗೋ ಸ್ವಾಮಿ, ನಿನ್ನ ಬಡ ಮಕ್ಕಳಾದ ನಾವು ಸ್ವಾಮಿ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯಗಳನ್ನು ಹಂಚುವುದಕ್ಕಾಗಿ ಹಾಗೂ ಈವರೆಗೆ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸುವ ಹಾಗೆ ಕೃಪೆ ಮಾಡು ತಂದೆ. ನಿನ್ನ ವಾಕ್ಯವನ್ನು ಕೇಳುವಂತೆ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯ ಸಂದೇಶವನ್ನು ನೀಡುವ ನಿನ್ನ ಮಗನನ್ನು ಆಶೀರ್ವದಿಸು ಮತ್ತು ನಿನ್ನ ವಾಕ್ಯಕ್ಕಾಗಿ ಬಂದಿರುವ ನಿನ್ನ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ನಡೆಸು ಸ್ವಾಮಿ. ಈ ನಿನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನ ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಸ್ವಾಮಿ ಜೀವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆಯಿಂದ ನಾವು ಇದುವರೆಗೂ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 170 ಕೂಡ ಬಂದಿದ್ದೀವಿ. ಈ ಒಂದು ಕಾಲಘಟ್ಟದಲ್ಲಿ ಪ್ರಭುರಾತ್ರಿ ಭೋಜನನೂ ಕೂಡ ಸ್ವಲ್ಪ ದಿನಗಳ ಮುಂದೆ ಇರೋದ್ರಿಂದ ನಾವು ಇನ್ನೂ ಹೆಚ್ಚಾಗಿ ಈ ಒಂದು ಕ್ರಿಸ್ತನು ಪಟ್ಟಂತ ಒಂದು ಶ್ರಮೆ ಸಂಕಟನ ನಾವೆಲ್ಲರೂ ಕೂಡ ಅದರ ಒಂದು ವಿಚಾರನ ಕಲಿತು ತಿಳಿದು ಅವರಿಗಾಗಿ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆ ಒಂದು ಪ್ರಭುರಾತ್ರಿ ಭೋಜನಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳುವಂತವರಾಗಿರೋಣ. ಸೊ ಆದ್ರಿಂದ ಈ ದಿನ ಅದಕ್ಕೆ ಸಂಬಂಧಪಟ್ಟಂತ ಪಾಠನೂ ಕೂಡ ನೋಡುವಂತವರಾಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆದಷ್ಟು ಎಲ್ಲಾ ಸಹೋದರ ಸಹೋದರಿಯರು ಓದುವಂತ ಟೆಕ್ಸ್ಟ್ ಬುಕ್ ನಲ್ಲಿ ಓದ್ಬೇಕಾ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಬೈಬಲ್ ನ ತೆಗೆದು ಕೂಡ ಕೆಲವೊಂದು ವಾಕ್ಯಗಳನ್ನು ಕೂಡ ನಾವು ನೋಡುವಂತ. ಮೊದಲನೇದಾಗಿ ರೀಪ್ರಿಂಟ್ ಪುಟದಲ್ಲಿ ಬರೆದಿರುವಂತ ಒಂದು ಪಾಠ 611ರಲ್ಲಿ ಬರೆದಿರುವಂತ ಒಂದು ಪಾಠ, ರಕ್ತ ಮತ್ತು ಮಾಂಸದ ಬಗ್ಗೆ ನಾವು ಕಳೆದ ವಾರ ನಾವು ನೋಡಿದ್ವಿ. ರಕ್ತ ಯಾವುದಕ್ಕೆ ಸಾಂಕೇತಿಕವಾಗಿದೆ ಮತ್ತು ಮಾಂಸ ಅನ್ನೋದು ಯಾವುದಕ್ಕೆ ಸೂಚಿಸುವಂತದ್ದಾಗಿದೆ ಅನ್ನೋ ಒಂದು ವಿಚಾರನ ನಾವು ಕಳೆದ ವಾರ ನಾವು ನೋಡಿದ್ವಿ. ಸೊ ಒಂದು ವಾಕ್ಯನ ನಾವು ನೋಡುವಂತರಾಗಿರೋಣ. ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ ಓದಿ. ಯಾರ ಬಳಿ ಬೈಬಲ್ ಇದೆ? ಎಲ್ಲರ ಬಳಿ ಇದು ಬೈಬಲ್ ಇದೆ. ಯಾರಾದ್ರೂ ಬೇಗ ತೆಗೆದು ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ ಅಂತ ಕೇಳ್ಬೋದು. 2ನೇ ಅಧ್ಯಾಯ 9ನೇ ವಚನ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸು ಪ್ರಭುವನು ಮಾನವನು ಕಿರೀಟವಾಗಿ ಹೊಂದಿರುವನು ನಾವು ನೋಡುತ್ತೇವೆ. ಮೃತುಪಟ್ಟಿದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದ್ದನು. ಆತನು ಸಹೋದರ ಮತ್ತು ಸಹೋದರ ಯೇಸು ಕ್ರಿಸ್ತರು ಏನು ದೇವದೂತರಲ್ಲಿ ಇರುವಂತ ಒಂದು ಗುಣಲಕ್ಷಣಗಳಿಂದ ಬಂದು ಈ ಒಂದು ಭೂಲೋಕದಲ್ಲಿ ಜೀವಿಸಿಲ್ಲ ರೀ. ಅವರು ಮನುಷ್ಯನ ಹಾಗೇನೆ ಮಾಡಲ್ಪಟ್ಟು ಅಂತಂದ್ರೆ ಮನುಷ್ಯ ಯಾವ ರೀತಿ ಎಲ್ಲಾ ಸಂಕಟಗಳನ್ನ ಅನುಭವಿಸಿ ಅವನಲ್ಲಿರುವಂತ ಒಂದು ವೇದನೆಗಳನ್ನೆಲ್ಲಾನು ಕೂಡ ಅವರಲ್ಲಿದ್ದಂತ ಒಂದು ವಿಚಾರಗಳನ್ನೆಲ್ಲಾನು ಕೂಡ ಅವರು ಅನುಭವಿಸಿದಂತ ಯೇಸು ಕ್ರಿಸ್ತರು 100% ಮನುಷ್ಯನಾಗಿ ಇದ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ರಕ್ತ ಮತ್ತೆ ಮಾಂಸ. ಈ ಒಂದು ರಕ್ತ ಮತ್ತೆ ಮಾಂಸದಲ್ಲಿ ಸಾಂಕೇತಿಕವಾಗಿ ನಮ್ಗೆ ಯಾವ್ದ್ರಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರ, ದ್ರಾಕ್ಷಾರಸ ಮತ್ತೆ ರೊಟ್ಟಿಗೆ ಹೋಲಿಕೆ ಮಾಡ್ತಾ ಇದಾರೆ. ಹಾಗಿರ್ಬೇಕಾದ್ರೆ ಈ ಒಂದು ದ್ರಾಕ್ಷಾರಸ ನಾವು ಸೇವಿಸ್ಬೇಕಾದ್ರೆ, ಆ ಒಂದು ರೊಟ್ಟಿನ ನಾವು ಮುರಿದು ತಿನ್ಬೇಕಾದ್ರೆ, ಆ ಒಂದು ಪಾತ್ರೆಯ ಪಾನ ಮಾಡ್ಬೇಕಾದ್ರೆ ಎಲ್ಲಾದ್ರಲ್ಲೂ ಕೂಡ ನಾವು ಕ್ರಿಸ್ತನ ಪಟ್ಟಂತ ಒಂದು ಶ್ರಮೆನ
ನಮಗಾಗಿ ಪಟ್ಟರು ಅನ್ನೋ ಒಂದು ವೇದನೆನ ನಾವು ಅನುಭವಿಸ್ಬೇಕಾಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಒಂದು ಮನಸ್ಸನ್ನ ಮರಗ್ಬೇಕು. ಮರಗಿ ನಾವು ದೇವರಿಗೆ, ಅವರ ಮಗನಿಗೆ ಕೊಡುವಂತ ಒಂದು ಗೌರವನ ನಾವು ಸಂಪೂರ್ಣವಾಗಿ ದಯಪಾಲಿಸಬೇಕಾಗಿರುತ್ತೆ. ನೋಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಕಾರಣ. ಇದ್ರಲ್ಲೂ ಕೂಡ ಕೆಲವೊಂದು ಪಾಯಿಂಟ್ ಗಳನ್ನ ನಾವು ಇದನ್ನ ಡಿಸ್ಕಷನ್ ಮಾಡುವಂತರಾಗಿರೋ ರೋಮಾಪುರದಲ್ಲಿ. ಕಂಟಿನ್ಯೂ. ಹೀಗಿರುವಲ್ಲಿ ಯೇಸುವಿನ ರಕ್ತ ಮಾಂಸವನ್ನು, ಮನುಷ್ಯ ಸ್ವಭಾವವನ್ನು ತಿನ್ನುವುದಕ್ಕೆ ಅಥವಾ ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವುದು ನಮ್ಮನ್ನು ಪಾಪ ಮತ್ತು ಅದರ ಫಲವಾಗಿ ಬಂದ ಮರಣದಿಂದ ವಿಮೋಚಿಸಿ ನೀತಿವಂತರನ್ನಾಗಿ ನಿರ್ಣಯಿಸಿ ಮಾನವ ಜೀವದ ಹಕ್ಕು ಬಾಧ್ಯತೆಗಳಿಗೆ ಅರ್ಹರನ್ನಾಗಿ ಮಾಡುವುದು. ರೋಮ 5ನೇ ಅಧ್ಯಾಯ 18-19 ವಚನ. ಇದನ್ನು ಸಾಮಾನ್ಯವಾದ, ಅಂದರೆ ಹುದವಾಗಿರುವ ರಕ್ಷಣೆ ಎಂದು ಹೇಳಬಹುದು. ಯೂದ 3. ಆದರೆ ಚಿಕ್ಕ ಹಿಂಡು ರಕ್ಷಿಸಲ್ಪಟ್ಟ ಲೋಕದೊಳಗಿಂದ ಆಯಲ್ಪಟ್ಟು ಅಥವಾ ಆದುಕೊಂಡವರಾಗಿ ದೇವಜನರೆನಿಸಿಕೊಂಡು ದೇವರಿಗೆ ಯೇಸು ಕ್ರಿಸ್ತನೊಡನೆ ಸಹ ಬಾಧ್ಯರಾಗುವರು. ಅಪೋಸ್ತಲರಿಂದ ತಿಳಿಸಲ್ಪಟ್ಟಿರುವ ಒಂದು ವಿಶೇಷವಾದ ರಕ್ಷಣೆ ಎಂಬುದು ಒಂದುಂಟು. 1 ತಿಮೋಥೆ 4ನೇ ಅಧ್ಯಾಯ 10ನೇ ವಚನ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಯೇಸು ಕ್ರಿಸ್ತರು ರಕ್ತ ಮಾಂಸನ ಅವರು ಹೇಳ್ಬೇಕಾದ್ರೆ ಅವರು ಮನುಷ್ಯ ಸ್ವಭಾವದಲ್ಲೇ ಇದ್ದಿದ್ದು. ಅದು ಅಲ್ಲದಂತಾನೆ ಅವ್ರು ಯಾವುದೇ ರೀತಿಯ ಒಂದು ಪಾಪಕ್ಕೆ ಆಗಲಿ ದಾಸತ್ವಕ್ಕೆ ಆಗಲಿ ಅವರು ಬೀಳದೆ, ನಿಮಿಷ, ಯಾವುದಕ್ಕೆ ಅವರು ದಾಸತ್ವಕ್ಕೆ ಆಗಲಿ ಒಂದು ಪಾಪಕ್ಕೆ ಆಗಲಿ ಬೆಳೆದಂತಾನೆ ಅವರು ಅವರು ತಂದೆ ದೇವರ ಒಂದು ಏಕ ಮಗನಾಗಿ ಇಟ್ಕೊಂಡು ಈ ಒಂದು ಕರ್ತವ್ಯನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನೋಡ್ಬೇಕಾದ್ರೆ ಈ ಒಂದು ಮರಣದಿಂದ ವಿಮೋಚನೆನ ನೀತಿವಂತನಾಗಿ ಪರಿಗಣಿಸ್ಬೇಕು ಅಂತಂದ್ರೆ ನಮ್ಗೆಲ್ಲ ಇದ್ದಿದ್ದ ಒಂದು ಮಾರ್ಗನ ಏನಂತಂದ್ರೆ ಯೇಸು ಕ್ರಿಸ್ತರು ಒಂದು ಮರಣನ ಹೊಂದೋದು. ನೋಡಿ, ರೋಮಾಪುರದವ್ರಿಗೆ 5ನೇ ಅಧ್ಯಾಯ 18ನೇ ವಚನ ಮಾತ್ರ ಓದಿ. ರೋಮಾಪುರದವ್ರಿಗೆ 5ನೇ ಅಧ್ಯಾಯ 18ನೇ ವಚನ. ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ನೋಡಿ, ಒಂದು ನಿಯಮ ಇದೆ ಪ್ರಿಯರೇ. ಒಬ್ಬ ಮನುಷ್ಯನಿಂದ ಇಡೀ ಲೋಕ ಜನರಿಗೆ ಪಾಪ ಮರಣ ಅನ್ನೋದು ಬಂದ್ಬಿಡ್ತು ಪ್ರಿಯರೇ. ಈ ನಿಯಮ ಯಾವುದಕ್ಕೆ ಹೋಲಿಕೆ ಆಯ್ತು ಅಂತಂದ್ರೆ ಬರೀ ಅವ್ರು ಮಾಡಿದ್ದಲ್ವ ತಪ್ಪು, ಬೇರೆಯವ್ರು ಮಾಡಿಲ್ವಲ್ಲ ಅಂತ ಅನ್ನೋ ತರ ಆರ್ಗ್ಯುಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್. ಇದು ಒಂದು ಸಾರಿ ದೇವರ ಒಂದು ನೀತಿ ಇದು ಅಂತ ಸೂಚಿಸ್ಬಿಟ್ರೆ ಅದರ ಕ್ರಾಸ್ ಕನೆಕ್ಷನ್ಸ್ ಎಲ್ಲ ಇರಲ್ಲ ರೀ. ಹಾಗಿರ್ಬೇಕಾದ್ರೆ ಆದಾಮ ಮಾಡಿರುವಂತ ಒಂದು ತಪ್ಪು, ಆದಾಮನು ತಿಳಿದೇನೋ ಯಾವುದೋ ರೀತಿಯಲ್ಲಿ ಮಾಡಿದಂತ ಒಂದು ತಪ್ಪಿನಿಂದ ಇಡೀ ಲೋಕಕ್ಕೆ ಏನಾಗಿದೆ ಅಂದ್ರೆ ಮರಣ ದಂಡನೆ ಸ್ಥಾಪಿಸ್ತಿದೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ಇವ್ರನ್ನೆಲ್ಲ ವಿಮೋಚನೆ ಕೊಡೋದಕ್ಕೋಸ್ಕರ 2ನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತರು ಅವರ ಒಂದು ಬಲಿ, ಅವರ ಒಂದು ಮರಣ ಕೊಟ್ರೆ ಟ್ಯಾಲಿ ಆಗ್ತದೆ. ಅಂದ್ರೆ ಏನರ್ಥ ಅಂತಂದ್ರೆ ಕಂಪ್ಲೀಟ್ ಆಗಿ ಇದು ವಿಮೋಚನೆ, ಇಡೀ ಲೋಕ ಜನರ ಒಂದು ಪಾಪ ನಿವಾರಣೆ. ಆದಾಮನ ಒಂದು ಪಾಪ ನಿವಾರಣೆ ಅಂದ್ರೆ ಇಡೀ ಲೋಕ ಜನರ ಪಾಪ ನಿವಾರಣೆ. ಈ ಒಂದು ಫಾರ್ಮುಲಾ ಪ್ರಿಯರೇ ಇಲ್ಲಿ ಅಪ್ಲೈ ಆಗ್ತಾ ಇದೆ. ಅದಕ್ಕೇನೆ ಯೇಸು ಕ್ರಿಸ್ತರು ನನ್ನ ರೊಟ್ಟಿ ನನ್ನ ಒಂದು ದ್ರಾಕ್ಷಾರಸ ಅಂತ ಅಂದ್ಬಿಟ್ಟು ಬಿಂಬಿಸಿದ್ದು ಪ್ರಿಯ ಸಹೋದರ ಮತ್ತು ಸಹೋದರ. ಇನ್ನು ಆಳವಾಗಿ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರ ಒಂದು ರಕ್ತ, ಯೇಸು ಕ್ರಿಸ್ತರ ಒಂದು ಮಾಂಸ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ನೋಡಿ, 19ನೇ ವಚನ ಓದಿ. ಕಂಟಿನ್ಯೂ ಮಾಡಿ ಸಿಸ್ಟರ್. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ವಿಧೇಯತ್ವ ಒಂದು ಅವಿಧೇಯತ್ವ ಅಂದ್ರೆ ಏನರ್ಥ ಅಂತಂದ್ರೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿರ್ತಾರೆ, ಎಲ್ಲಾ ರೀತಿಲೂ ಕೂಡ ಉಪದೇಶ ಉಪನ್ಯಾಸ ಎಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಬೇಕೆಂತಲೂ ತಪ್ಪು ಮಾಡುವಂತವ್ರಿಗೆ ಏನಾಗಿದೆ ಅಂದ್ರೆ ಶಿಕ್ಷೆ ಖಂಡಿತವಾಗಿ ನಿಂತಿದೆ ಪ್ರಿಯರೇ. ಈ ಕಾರ್ಯ ಯಾರಲ್ಲಿ ಸ್ಥಾಪಿಸ್ತು, ಯಾರಲ್ಲಿ ಇದು ಜಯಶಾಲಿ ಆಗೋಯ್ತು ಅಂದ್ರೆ ಆದಾಮನ ಒಂದು ವಿಚಾರದಲ್ಲಿ. ಆದಾಮನಿಗೆ ಕಂಪ್ಲೀಟ್ ಆಗಿ ಎಲ್ಲ ಹೇಳಿದ್ದಾರೆ. ಆದಾಮ ನಾವು ನೋಡ್ಬೇಕಾದ್ರೆ
ಏನೋ ಸಾಧಾರಣವಾದಂತ ಮನುಷ್ಯನಾಗಿ ದೇವ್ರು ಅವನ್ಗೆ ನಿರ್ಮಾಣ ಮಾಡಿರಲ್ಲ ಪ್ರಿಯರೇ. ಆ ಏನೊಂದು ಹೇಳಿದ್ದನ್ನ ಮರ್ತೋಗುವಂತ ಒಂದು ಜ್ಞಾನ ಇರ್ಲಿಲ್ಲ ಆ ವ್ಯಕ್ತಿಗೆ. ಸಂಪೂರ್ಣವಾಗಿ ಪರ್ಫೆಕ್ಟ್ ಮನುಷ್ಯ ಅಂದ್ರೆ ಪರ್ಫೆಕ್ಟ್ ಮನುಷ್ಯ. ಈಗಿನ ಕಾಲದಲ್ಲಿ ಯಾವುದೇ ಒಂದು ಸೈಂಟಿಸ್ಟ್ ಆಗ್ಲಿ, ಯಾವುದೇ ಒಂದು ಟೆಕ್ನಿಷಿಯನ್ಸ್ ಆದ್ರೂ ಕೂಡ ಆದಾಮನ ಮುಂದೆ ಏನು ಇಲ್ಲ ರೀ. ಅಷ್ಟು ಪರ್ಫೆಕ್ಟ್ ನಾಲೆಜ್ ಎಲ್ಲಾ ರೀತಿ ಇದ್ದಿದ್ದಂತ ವ್ಯಕ್ತಿ. ಯಾಕೆಂದ್ರೆ ಸಕಲ ಜೀವಿ ರಾಶಿಗಳಿಗೆ ಹೆಸರಿಟ್ಟಿರುವಂತ ವ್ಯಕ್ತಿ. 1 ವರ್ಷಗಳ ಪೂರ್ತಿ ಅವರೊಟ್ಟಿಗಿದ್ದು ಅವರ ಒಂದು ಚಲನೆ ವಲನೆ ಸಂಶೋಧನೆ ಎಲ್ಲಾ ಮಾಡಿ ಅದಕ್ಕೆ ಹೆಸರು ಮಡಗಿರುವಂತ ವ್ಯಕ್ತಿ ಆ ಆದಾಮ ಆಗಿರ್ಬೇಕಾದ್ರೆ ಅವ್ರ ಏನ್ ಮಾಡಿದ್ರೆ ತಿಳಿದೇ ಮಾಡಿರೋದು ಇಲ್ಲ ರೀ, ತಿಳಿದು ಬೇಕೆಂತಲೂ ಮಾಡಿದ್ದು. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದಾರೆ, ಅವ್ರಿಗೂ ಗೊತ್ತಿತ್ತು ಆದಾಮನ ಒಂದು ವಿಮೋಚನೆ ಕೊಡ್ಬೇಕು ಅಂದ್ರೆ ಬಲಿ ಆಗ್ಲೇಬೇಕು ಅನ್ಬಿಟ್ಟು. ಅವರು ಕೂಡ ಏನಾದ್ರು ವಾಲಂಟ್ರಿ ಆಗಿ ತಂದೆನ ಮೆಚ್ಚೋದಕ್ಕೋಸ್ಕರ, ಲೋಕನ ರಕ್ಷಿಸೋದಕ್ಕೋಸ್ಕರ ಬಂದ್ರು ರೀ. ಅದಕ್ಕೆ ಯೇಸು ಕ್ರಿಸ್ತನ ರಕ್ತ ಮತ್ತೆ ಮಾಂಸ ಅಷ್ಟೊಂದು ಪ್ರಾಮುಖ್ಯತೆ ಇರೋದು ಪ್ರಿಯರೇ. ಈ ಒಂದು ಮೇಜಿಗೆ ನಾವು ಹೋಗ್ಬೇಕಾದ್ರೂ ಕೂಡ ಏನೋ ಒಂದು ಸಾಧಾರಣ ಅಂತ ಅನ್ನಿಸ್ಕೊಂಡು ನಾವು ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಒಂದು ವಿಶೇಷವಾದಂತದ್ದು. ಆ ಒಂದು ರಕ್ತದಲ್ಲಿರುವಂತ ಒಂದು ಶಕ್ತಿ ವಿಶೇಷವಾದದ್ದು ಅಂತ ಅನ್ಬಿಟ್ಟು ನಾವು ಪರಿಗಣಿಸಿ ಅದಕ್ಕೆ ನಾವು ಮಹತ್ವನ ಕೊಟ್ಟು ಅನೇಕ ರೀತಿಯ ಒಂದು ಗೌರವನ ನಾವು ಆ ಒಂದು ಮೇಜಿಗೆ ನಾವು ಸಲ್ಲಿಸ್ಬೇಕಾಗಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಇನ್ನೊಂದು ವಾಕ್ಯ ಓದ್ಬಿಡೋಣ. 1 ತಿಮೋಥಿ 4:10. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆನಿಟ್ಟುಕೊಂಡಿದ್ದೇವೆ. ಇದಕ್ಕಾಗಿ ಯಾರು ಕಷ್ಟ ಪಡ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರ? ಚಿಕ್ಕ ಹಿಂಡ್ಗೆ ಹೋಗುವಂತ ವ್ಯಕ್ತಿಗಳು ಮಾತ್ರ ಇದಕ್ಕಾಗಿ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಅಷ್ಟೊಂದು ಪ್ರಾರಿಟಿ ಕೊಡ್ತಾರೆ. ಎಲ್ಲದಕ್ಕಿಂತ ಮುಖ್ಯತ್ವ ಆ ಒಂದು ರಕ್ತ ಮತ್ತೆ ಮಾಂಸಕ್ಕೆ ಅಷ್ಟೊಂದು ಬೆಲೆನ ಕೊಡ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ಚಿಕ್ಕ ಹಿಂಡನ್ನ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಆ ರೀತಿ ಆರಿಸಿ ಆ ರೀತಿ ಸಿದ್ಧತೆಗೆ ಹೊಂದುವಂತ ಮಕ್ಕಳನ್ನ ಮಾತ್ರ ಅಂತ ಒಂದು ಮಹಿಮಾ ಉಳ್ಳ ಪದವಿಗೆ ಕೊಡ್ತಾ ಇರೋದು. ನಮ್ಮ ಕೈಲಾಗಲ್ವಾ? ಖಂಡಿತವನು ನಮ್ಮ ಕೈಲೂ ಆಗುತ್ತೆ ಪ್ರೀತಿಯ ಸಹೋದರ ಮತ್ತು ಸಹೋದರ. ನಮಗೆ ಸಮಯ ಇದೆ. ಅಷ್ಟ್ರಲ್ಲಿ ನಮ್ಮ ಒಂದು ಜೀವನದ ಶೈಲಿನ ಬದಲಾಯಿಸ್ಕೊಂಡು ನಮ್ಮ ಒಂದು ಒಳ್ಳೆಯ ಊಟಕ್ಕೆ ಬೇಕಾಗಿರುವಂತ ಗುಣಲಕ್ಷಣಗಳನ್ನ ಹೊಂದ್ಕೊಂಡು ಕ್ರಿಸ್ತನಿಗೆ, ತಂದೆಯ ದೇವ್ರಿಗೆ ನಾವು ಮೆಚ್ಚುಗೆಯಾಗಿ ಓಟ ಓಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲೂ ಕೂಡ ಎಲ್ರೂ ಕೂಡ ಆ ಒಂದು ಪಾದ ಭಾಗಕ್ಕೆ ಸೇರ್ಕೊಂಡು ಚಿಕ್ಕ ಹಿಂಡಿಗೆ ಹೋಗೋದಕ್ಕೆ ಸಾಧ್ಯ ಇದೆ ಪ್ರಿಯರೇ. ನಮ್ಮ ಒಂದು ಪ್ರಯತ್ನ ಪಡ್ಲೇಬೇಕು. ನಾವು ಪ್ರಯತ್ನ ಪಟ್ರೇನೆ ನಮಗೆ ಜಯ. ನೆಕ್ಸ್ಟ್ ಪ್ಯಾರ ನಾವು ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಇವರಿಗೆ ಈ ಉನ್ನತ ಸ್ಥಾನದ ಕರೆಯು ನೀಡಲಾಗಿದ್ದು, ಇವರು ದೈವಿಕ ಸ್ವಭಾವದಲ್ಲಿ ಪಾಲುಗಾರಿಕೆಯನ್ನು ಪಡೆಯಲು ಯೇಸುವಿನ ಯಜ್ಞದ ಫಲವನ್ನು ತಿನ್ನುವುದು ಅಥವಾ ಜೀವವನ್ನು ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ ಅದಕ್ಕಿಂತಲೂ ಹೆಚ್ಚಿಗೆಯಾದದ್ದನ್ನು ಮಾಡುವರು. ಹೇಗೆಂದರೆ ಅವರು ಮನುಷ್ಯರಾಗಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಜೀವ ಹೊಂದಲು ಅರ್ಹರಾಗಿ, ಅಂದರೆ ನಂಬಿಕೆಯ ಮೂಲಕವಾಗಿ ಆದಾಮನು ಕಳ್ಕೊಂಡ ಜೀವದ ಹಕ್ಕನ್ನು ಮರಳಿ ಪಡ್ಕೊಂಡವರಾದ ಈ ವರ್ಗದವರಿಗೆ ಈ ಸುವಾರ್ಥ ಯುಗದಲ್ಲಿ ಇರುವ ಕರೆ ಅಥವಾ ಭಾಗ್ಯವು ಯಾವುದೆಂದರೆ, ನಮ್ಮ ಜೀವವನ್ನು ಯಜ್ಞವಾಗಿ ಅಥವಾ ಯೇಸುವು ಮಾಡಿದಂತೆ ಅವರು ತಮ್ಮ ಜೀವವನ್ನು ತಾವೇ ಮುರಿದುಕೊಂಡವರಾಗಿ ಅರ್ಪಿಸಿಕೊಂಡು ಆತನೊಂದಿಗೆ ಸತ್ತವರಾಗುವುದು. ಹೀಗೆ ತಮ್ಮ ಮಾನುಷ್ಯ ಸ್ವಭಾವವನ್ನು ಯಜ್ಞವಾಗಿ ಅರ್ಪಿಸಿಕೊಂಡದ್ದರ ಫಲವಾಗಿ ಅವರು ತಮಗೆ ಮಾಡಲ್ಪಟ್ಟ ವಾಗ್ದಾನಕ್ಕೆ, ಅಂದರೆ ಆತನೊಡನೆ ಜೀವಿಸುವವರಾಗಿದ್ದು ಆತನಿಗೆ ದಯಪಾಲಿಸಲಾದ ದೈವಿಕ ಸ್ವಭಾವದಲ್ಲಿ ಪಾಲನ್ನು ಹೊಂದಲು ಯೋಗ್ಯರಾಗಿ ಎಣಿಸಲ್ಪಡುವರೆಂಬ ನಿರೀಕ್ಷೆ ಉಳ್ಳವರಾಗಿರುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಮ್ಗೆಲ್ಲ ಏನ್ ಆಸೆ ಇದೆ? ಉನ್ನತ ಕರೆಗೆ, ಆ ಒಂದು ಚಿಕ್ಕ ಹಿಂಡಿಗೆ ದೈವಿಕ ಸ್ವಭಾವನ ಪಾಲ್ಗಾರರಾಗ್ಬೇಕು ಅನ್ಬಿಟ್ಟು ನಮ್ಗೆಲ್ಲರಿಗೂ ಆಸೆ ಇದೆ ಅಲ್ವಾ? ಅದಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ, ಹಲವಾರು ಪಾಠಗಳನ್ನ ಕೇಳ್ತೀವಿ, ಎಲ್ಲಾ ಕ್ಲಾಸಸ್ ಅಟೆಂಡ್ ಆಗ್ತೀವಿ,
ಆ ಆರಾಧನೆಗೆಲ್ಲಾನು ಕೂಡ ದೇವ್ರಿಗೆ ಮಹಿಮೆ ತರುವಂತ ಕೆಲಸಗಳನ್ನ ಮಾಡೋದಕ್ಕೆ ಇಚ್ಛಿಸ್ತೀವಿ. ಹಲವಾರು ದೇವರ ಒಂದು ಒಡಂಬಡಿಕೆಗಳನ್ನ ಮೀರದೆ ನಡೆಯೋದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತೀವಲ್ವಾ. ಇಷ್ಟೆಲ್ಲ ಮಾಡಿದ್ರು ಕೂಡ ಸಾಧ್ಯ ಆಗ್ತಾ ಇದೆಯಾ ಅಂತಂದ್ರೆ ಇಲ್ಲ ರೀ. ನಾವು ಇನ್ನೂ ಹೆಚ್ಚಾಗಿ ಅಂದ್ರೆ ಈ ಒಂದು ಅಂತ್ಯ ಕಾಲದಲ್ಲಿರುವಂತ ನಮಗೆ ಏಸು ಮಾಡದಂತೆ ತಾವು ಕೂಡ ಮಾಡೋದಕ್ಕೆ ಒಂದ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ ಪ್ರಿಯ ಸೋದರ ಮತ್ತು ಸೋದರ ಒಳ್ಳೆ ಮನಸ್ಸು ಅಂತ ಹೇಳ್ತಾರೆ. ಅಂದ್ರೆ ಏಸು ಕ್ರಿಸ್ತನಲ್ಲಿ ಇದ್ದಂತ ನಿಷ್ಕಪಟವಾದಂತ ಒಂದು ಮನಸ್ಸು ನಮ್ಮಲ್ಲಿರ್ಬೇಕು. ಆತನೊಂದಿಗೆ ಸತ್ತವರಾಗಿರ್ಬೇಕು. ಪ್ರಿಯ ಸೋದರ ಮತ್ತು ಸೋದರ ಏಸು ಕ್ರಿಸ್ತರು ತನಗೋಸ್ಕರ ಏನೂ ಕೂಡ ಮಾಡ್ಕೊಳ್ಳಿಲ್ಲ ರೀ. ಅದೇ ತರ ಆ ಒಂದು ಚಿಕ್ಕ ಹಿಡುವಂತ ಮಕ್ಕಳು ಕೂಡ ತಮಗಾಗಿ ಬದುಕದೆ ಕ್ರಿಸ್ತನ ಒಂದು ಸುವಾರ್ತೆ ಕೆಲಸಕ್ಕಾಗಿ, ಕ್ರಿಸ್ತನ ಒಂದು ದೈವಿಕವಾದಂತ ಒಂದು ಸ್ವಭಾವನ ಹೊಂದುವಂತ ಒಂದು ವಿಶೇಷವಾದಂತ ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡುವಂತ ಮಕ್ಕಳೇನೆ ಆ ಒಂದು ಸ್ಥಾನಕ್ಕೆ ಹೋಗೋದಕ್ ಸಾಧ್ಯ. ಅಲ್ಲಿ ನಿರೀಕ್ಷೆ ಉಳ್ಳವರಾಗಿರ್ತಾರೆ. ನೆಕ್ಸ್ಟ್ ಪ್ಯಾರ ನಾವ್ ಏನ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ಮಾಡಿ. ಅಪೊಸ್ತಲನು ಹೀಗೆ ಈ ವರ್ಗದ ವಿಷಯವಾಗಿ ಉಲ್ಲೇಖಿಸಿ ಹೇಳಿರುವುದೇನೆಂದರೆ, ಅವರು ಕ್ರಿಸ್ತನ ಯಜ್ಞಫಲವನ್ನು ತಿನ್ನುವುದು ಅಥವಾ ತಮ್ಮದಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ, ಅವರು ಈ ಯಜ್ಞದಲ್ಲಿಯೂ ಆತನೊಡನೆ ಜೊತೆಗಾರರಾಗುವರು. ಕರ್ತನ ಭೋಜನದ ವಿಷಯವಾಗಿ ಆತನು ಹೇಳಿರುವುದು, ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ಹೀಗೆ ಇದು ಕ್ರಿಸ್ತನ ಬಾಧೆಗಳಲ್ಲಿ ಉಳಿದುದನ್ನು ಶರೀರದಲ್ಲಿ ಅನುಭವಿಸುವುದನ್ನು ನಿದರ್ಶಿಸುತ್ತದಲ್ಲವೇ? ಕೊಲೊಸ್ಸೆ 1:24. ರೊಟ್ಟಿಯು ಒಂದೇಯಾಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. 1 ಕೊರಿಂಥದವರಿಗೆ 10:16-17. ಥ್ಯಾಂಕ್ ಯು. ಅಪೊಸ್ತಲರಾದಂತ ಪೌಲರು ಹೇಳುವಂತ ಒಂದು ವಿಚಾರ ನೋಡಿ. ಅಪೊಸ್ತಲ ಪೌಲು ಕೂಡ 13 ಪುಸ್ತಕ ಬರೆದಿದ್ದಾರೆ. ಅವರಲ್ಲೂ ಕೂಡ ಒಂದು ಮೇನ್ ಈ ಒಂದು ರೊಟ್ಟಿಯ ಒಂದು ವಿಚಾರನು ಕೂಡ ಅವರಲ್ಲಿಂದನೇ ಪವಿತ್ರಾತ್ಮ ಮುಖಾಂತರ ಬರ್ಸಿರೋದ್ರಿಂದ ನೋಡಿ ನಮ್ಗೆ ಏನ್ ಇದ್ರಲ್ಲಿ ಪಾಠ ಹೇಳ್ತಾ ಇದಾರೆ ಅಂತ ಪ್ರಿಯರೇ, ನೋಡಿ ಈ ಒಂದು ಮೇಜಿಗೆ ಹೋಗುವಂತ ವ್ಯಕ್ತಿಗಳು ಆ ಒಂದು ಯಜ್ಞಕ್ಕೆ ಹೋಗೋದಕ್ಕೆ ಸಿದ್ಧರಾಗೋ ತರ ಸಿದ್ಧತೆಯನ್ನ ಹೊಂದ್ಕೋಬೇಕಂತೆ. ಪ್ರಿಯ ಸೋದರ ಮತ್ತು ಸೋದರರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಮೊದಲನೇದಾಗಿ ಯಜ್ಞ ಅನ್ನೋದನ್ನ ಯಾವ ರೀತಿ ಭಯಭಕ್ತಿ ಉಳ್ಳವರಾಗಿ ಮಾಡ್ತಾ ಇದ್ರು ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ತುಂಬಾ ನಿಷ್ಠೆಯಿಂದ ಮಾಡ್ಕೊಂಡ್ ಬಂದ್ರು. ಬಟ್ ಬರ್ತಾ ಬರ್ತಾ ಬೇರೆ ರೀತಿ ಆಯ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮೋಶೆಯ ಒಂದು ಆಜ್ಞೆಗಳಿಂದ ಎಲ್ಲಾ ರೀತಿಯಲ್ಲೂ ಕೂಡ ಹೆಂಗಿದ್ರು ಇಸ್ರೇಲ್ಸ್ ಅವರು ಅಂದ್ರೆ ಭಯಭಕ್ತಿನ ತೋರ್ಸೋದಕ್ಕೆ ಇಷ್ಟಿಸ್ತಿದ್ರು. ಆ ರೀತಿಯಲ್ಲಿ ಅಂತ ಒಂದು ಭಯಭಕ್ತಿನ ಹೊಂದಿ ನಾವು ದೇವರಿಗೆ ಸ್ತೋತ್ರ ಮಾಡಿ ಪಾತ್ರೆನ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗ್ಬೇಕು. ಅಂದ್ರೆ ಏನಂದ್ರೆ ತಂದೆ ದೇವ್ರಿಗೆ ಮಹಿಮೆ ತರುವಂತ ಮಾತುಗಳನ್ನ ಮಾತಾಡಿ ಕ್ರಿಸ್ತನ ಒಂದು ರಕ್ತನ ನಾವು ಸೇವಿಸ್ತಿದೀವಿ. ಆ ಒಂದು ಶ್ರಮೆನ ನಾವು ಲಿಟ್ರರಿಯಾಗಿ ನಾವು ಅನುಭವಿಸ್ತಾ ಇದೀವಿ ಅಂತ ಅನ್ಬಿಟ್ಟು ಫಿಸಿಕಲಿ ಆಗಿ ನಾನು ಇಂಥ ಒಂದು ವೇದನೆಯಲ್ಲಿ ನಾನು ಈ ಒಂದು ರಕ್ತ ಮತ್ತೆ ಮಾಂಸನ ತಿಂತಾ ಇದ್ದೀನಿ ಅನ್ನೋ ಒಂದು ಯಾತನೆಯಿಂದ ನಾವು ಹೊಂದುವಂತವರಾಗಿರ್ಬೇಕು. ಪ್ರೀತಿಯ ಸೋದರ ಮತ್ತು ಸೋದರರೇ, ಏನಿದು ರಿಯಾಲಿಟಿಯಾಗಿ ರಕ್ತ ಮಾಂಸ ಅಂದ್ರೆ ಅಲ್ಲ ರೀ. ಆ ಯಾತನೆ, ಆ ಶ್ರಮೆ, ಆ ಒಂದು ಸಂಕಟ, ಕ್ರಿಸ್ತನು ಪಟ್ಟಂತ ಒಂದು ವಿಶೇಷವಾದಂತ ಒಂದು ಯಾತನೆ ಇದೆಯಲ್ಲ, ನಮಗೋಸ್ಕರ ಪಟ್ರು, ಈ ಲೋಕಕ್ಕೋಸ್ಕರ ಪಟ್ರು. ಆದಾಮನ ಮಾಡಿದಂತ ಒಂದು ತಪ್ಪಿನಿಂದ ಇಡೀ ಲೋಕ ಜನರ ಒಂದು ನಿವಾರಣೆಗ ಇಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮನೋವ್ಯಾಧಿಯಿಂದ ನಾವು ಒಂದು ಪಾತ್ರೆಗೆ ಹೋಗ್ಬೇಕು. ಸರಳವಾಗಿ ಹೋಗ್ಬಿಡೋದು, ಮೊಣಕಾಲು ಬಿಡೋದು, ಪ್ರಾರ್ಥನೆ ಮಾಡ್ಬಿಡೋದು, ಸುಮ್ನೆ ತಿನ್ಬಿಡೋದಲ್ಲ ರೀ. ಅಲ್ಲ, ಆ ರೀತಿ ಮಾಡೋದಕ್ಕೆ ಅಲ್ಲ ರೀ. ಆ ಒಂದು ಸಮಯದಲ್ಲಿ ಆ ಒಂದು ಈ ಫುಲ್ ಅಂಡ್ ಸ್ಟಡಿ ನಾವು ದೇವರನ್ನ ಮತ್ತೆ ಯೇಸು ಕ್ರಿಸ್ತನ ಧ್ಯಾನಿಸ್ತಾ ಇರ್ಬೇಕು. ಪ್ರೀತಿಯ ಸೋದರ ಮತ್ತು ಸೋದರರೇ, ಹಾಗೆ ಈ ಒಂದು ಬಾಧೆಯಿಂದ ನಾವು ಒಂದು ಮೇಜಿಗೆ ನಾವು ಹೋದ್ರೆ ಒಂದೇ ರೊಟ್ಟಿಯಿಂದ ಎಲ್ರನ್ನೂ ಕೂಡ ಒಂದಾಗಿ ಪರಿಗಣಿಸ್ತಾರೆ. ಅಂದ್ರೆ ಯಾವ ತರ, ಈಗ ರೊಟ್ಟಿ ಮಾಡ್ಬೇಕಾದ್ರೆ ಆ ಒಂದು ಕಾಳು ಬರೀ ಒಂದೇ ಇಂದ ಮಾಡೋದಲ್ಲ, ಎಲ್ಲಾ ಕಾಳುಗಳು ಸೇರಿ ಮಿಶ್ರಣ ಒಂದು ಮಾಡೋದ್ರಿಂದ ಅದೇ ತರ ನಾವೆಲ್ಲ ಒಂದೇ, ನಾವೆಲ್ಲ
ನಾವು ಒಂದು ಎಲ್ರು ಕೂಡ ಚಿಕ್ಕ ಹಿಂಡಗಾಗಿ ಓಟ ಓಡ್ತಾ ಇದೀವಿ ಅನ್ನೋ ಒಂದು ಎಲ್ರ ಮೇಲೂ ಒಬ್ರು ಪ್ರೀತಿ ಗೌರವನ ತೋರ್ಸ್ಕೊಂಡು ಆ ಒಂದು ಪಾಲನೆ ಪಾತ್ರೆಗೆ ನಾವು ಹೋಗ್ಬೇಕಾಗಿದೆ. ನೋಡಿ ನೆಕ್ಸ್ಟ್ ಪ್ಯಾರ 2 ಓದ್ಬಿಡಿ, ಲಾಸ್ಟ್ ಪ್ಯಾರ. ಹೀಗಿರುವಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಮಾನವ ಕುಲದವರೆಲ್ಲರಿಗೆ ಪರಲೋಕದಿಂದ ಒಂದೇ ಒಂದು ಜೀವ ಕೊಡುವ ರೊಟ್ಟಿಯನ್ನು ಒದಗಿಸಲಾಗಿದ್ದು, ಈ ಸುವಾರ್ಥ ಯುಗದ ಪರ್ಯಂತರ ಕ್ರಿಸ್ತನ ದೇಹದಲ್ಲಿ ಸೇರಿದವರಾಗಿ ಆತನೊಡನೆ ಮನುಷ್ಯ ಸ್ವಭಾವವನ್ನು ಯಜ್ಞವನ್ನಾಗಿ ಅರ್ಪಣೆ ಮಾಡಿಕೊಂಡು ಆತನೊಡನೆ ದೈವಿಕ ಸ್ವಭಾವದಲ್ಲಿ ಬಾಧ್ಯತೆಯನ್ನು ಪಡೆಯುವ ಅವಕಾಶವನ್ನು ಕೆಲವರಿಗೆ ನೀಡಲಾಗಿರುವುದು. ಹೀಗೆ ಯೇಸುವಿನ ಮಾಂಸವನ್ನು ಅಕ್ಷರಶಃ ತಿನ್ನುವುದು ಯಾವ ಪ್ರಯೋಜನಕ್ಕೂ ಬಾರದಿದ್ದರೂ ಆತನು ಮಾನವರಿಗೆಲ್ಲರಿಗಾಗಿ ಅರ್ಪಣೆ ಮಾಡಿದ ತನ್ನ ಜೀವದ ಹಕ್ಕನ್ನು ತಮ್ಮದಾಗಿ ಅಂಗೀಕರಿಸಿಕೊಳ್ಳುವುದೆಂದರೆ ಆತನ ಪರಿಪೂರ್ಣವಾದ ಜೀವದ ಮತ್ತು ಅದರ ಸವಲತ್ತುಗಳನ್ನೆಲ್ಲ ಪಾಲನ್ನು ಹೊಂದುವ ಹಕ್ಕನ್ನು ಪಡೆಯುವುದು ಎಂಬುದನ್ನು ನಾವು ನೋಡುತ್ತೇವೆ. ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಪ್ರೀತಿಯ ಸಹೋದರ ಮತ್ತು ಸಹೋದರ, ಕಡೆಯದಾಗಿ ಹೇಳೋದು ಏನಂತ ನಾವು ನೋಡ್ಬೇಕಾಗಿದೆ, ನಮ್ಮ ಮನಸ್ಸು ಯಾವ ರೀತಿ ತವಕ ಪಡ್ಬೇಕು ಅಂದ್ರೆ, ತಂದೆ ದೇವರನ್ನ ಯಾವ ರೀತಿ ಯೇಸು ಕ್ರಿಸ್ತರು ತವಕ ಪಟ್ಟು ಯೇಸು ಕ್ರಿಸ್ತರು ತಂದೆ ದೇವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅನುಕೂಲ ಮಾಡೋದಕ್ಕೋಸ್ಕರ ಅವರ ಒಂದು ಮನಸ್ಥಿತಿನ ಹೆಂಗ್ ಮಾಡಿದ್ರು ಆ ರೀತಿ ನಮ್ಮ ಒಂದು ತವಕ ಇರ್ಬೇಕು. ಕ್ರಿಸ್ತನ ದೇಹನ ನಾವು ನಮಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಮನೋವ್ಯಾಧಿಯಿಂದ, ಮನಸ್ಸಿನ ಒಂದು ಅಂತರಾಂಗದ ಒಂದು ವೇದನೆಯಿಂದ ನಾವು ಆ ಒಂದು ಮೇಜಿಗೆ ನಾವು ಹೋಗ್ಬೇಕಾಗಿದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರ, ಹಲವಾರು ವರ್ಷಗಳಿಂದಲೂ ಕೂಡ ನಾವು ಮಾಡ್ಕೊಂಡ್ ಬರ್ತಾ ಇರ್ತೀವಿ ಪ್ರಭುರಾತ್ರಿ ಭೋಜನನ. ಇನ್ ಕೇಸಸ್ ನಾವು ನೋಡ್ಬೇಕಾದ್ರೆ ಬ್ಯಾಬಿಲೋನಲ್ಲೂ ಕೂಡ ಬೇರೆ ರೀತಿಯ ಆಚರಣೆಸ್ ಇರ್ಬೋದು, ಬಟ್ ಅದು ಸತ್ಯ ಇಲ್ದೇ ಇರುವಾಗ ಅಸತ್ಯದಲ್ಲಿ ಸೇವಿಸಿರುವಂತ ಒಂದು ಮೇಜು, ಅದು ದೆವ್ವದ ಒಂದು ಮೇಜು ಅಂದ್ಬಿಟ್ಟು ಕೂಡ ಬೈಬಲ್ ನಲ್ಲಿ ನಾವು ನೋಡ್ತೀವಿ. ನಿಜವಾದಂತ ಮೇಜಿಗೆ ನಾವು ಹೋಗ್ಬೇಕಾದ್ರೆ ಆ ಒಂದು ಮೇಜಿನ ಒಂದು ಮುಂದೆ ನಾವು ನಿಂತ್ಕೊಂಡು ಪ್ರಾರ್ಥಿಸ್ಕೊಂಡು ದೇವರಿಗೆ ಸಂಪೂರ್ಣ ನಮ್ಮನ್ನ ನಾವು ಒಪ್ಪಿಸ್ಕೊಟ್ಟು ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಂಡು ನಮ್ಮನ್ನ ನಾವು ಪರಿಶೀಲನೆ ಮಾಡ್ಕೊಂಡು ಕ್ರಿಸ್ತನು ನಮಗ್ ಪಟ್ಟಂತ ಒಂದು ಯಾತನೆ ನಾವು ಅನುಭವಿಸ್ತಾ ಆ ಒಂದು ಮೇಜಿಗೆ ನಾವು ಹೋಗಿ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಳುವಂತವರಾಗಿರೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ನಮ್ಮ ಮನುಷ್ಯ ಕುಮಾರನ ಮಾಂಸನ ತಿಂದೆ ರಕ್ತನ ಕುಡಿದೆ ಹೋದ್ರೆ ಅವರಲ್ಲಿ ಏನಿರಲ್ಲ ಅಂದ್ರೆ ಜೀವನೇ ಇರಲ್ವಂತೆ. ಅಂದ್ರೆ ಏನಂತಂದ್ರೆ ಜೀವಿಸುವಂತ ಒಂದು ಅವಕಾಶನೇ ಇರಲ್ಲ ಅಂದ್ಬಿಟ್ಟು ಅರ್ಥ. ಅಂದ್ರೆ ಪರಲೋಕದ ಒಂದು ವಿಚಾರದಲ್ಲಿ, ಇದು ಆತ್ಮಿಕವಾದಂತ ಒಂದು ವಿಚಾರದಲ್ಲಿ ಹೇಳ್ತಿರುವಂತ ಒಂದು ಮಾತು. ಹಾಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಮುಂದೆ ಬರುವಂತ 31ನೇ ತಾರೀಕು ಪ್ರಭುರಾತ್ರಿ ಭೋಜನ ಸಂಜೆಯ ಕಾಲದಲ್ಲಿ ಎಲ್ರೂ ಕೂಡ ಒಂದ್ ಮನಸ್ಸಿನಿಂದ ದೇವರಿಗೆ ಘನಪಡಿಸಿ ಕ್ರಿಸ್ತನ ಪಟ್ಟಂತ ಒಂದು ಯಾತನೆಯನ್ನ ಅನುಭವಿಸಿ ಆ ಒಂದು ಯೇಸು ಕ್ರಿಸ್ತರು ಪಟ್ಟಂತ ಆ ಒಂದು ಲಾಸ್ಟ್ ನೈಟ್ ನಾವೆಲ್ಲರೂ ಕೂಡ ಒಂದು ಗೌರವಾನ್ವಿತವಾಗಿ ಆ ಒಂದು ಮೇಜಿಗೆ ನಾವು ಪಾಲ್ದಾರರಾಗಿಲ್ಲ. ಹಾಗೇನೆ ಈಗ ನೆಕ್ಸ್ಟ್ ಇನ್ನೊಂದು ಬೇರೆ ಒಂದು ಪಾಠ ಆರಂಭ ಆಗುತ್ತೆ. ಈ ಒಂದು ಪಾಠನು ಕೂಡ ಈ ದಿನ ನಾವು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ಯಾರ ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ರೀಪ್ರಿಂಟ್ಸ್ ಪುಟ 1710. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಯೋಹಾನ 6ನೇ ಅಧ್ಯಾಯ 66-68. ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಉಲ್ಲೇಖಿಸಿರುವ ನಮ್ಮ ಕರ್ತನ ಮಾತಿನಲ್ಲಿ ನಿರಾಶೆಯ ಒಂದು ಛಾಯೆ ಇರುವುದು. ಪ್ರತಿಯೊಂದು ಕ್ರಿಯೆಯು ಮತ್ತು ಮಾತಿಗೆ ಕಾರಣವನ್ನು ಹುಡುಕುವುದನ್ನು ರೂಢಿಸಿಕೊಂಡಿರುವ ನಾವು ವಿಚಾರಿಸುವುದೇನೆಂದರೆ, ಕೆಲವು ಸಂಖ್ಯೆಯಲ್ಲಿನ ಹಿಂಬಾಲಕರು ಬಿಟ್ಟು ಹೋದುದು ನಮ್ಮ ಕರ್ತನನ್ನು ಏಕೆ ದುಃಖ ಪಡುವಂತೆ ಮಾಡಿತು? ಆತನು ಅಧಿಕ ಹಿಂಬಾಲಕರಿಗಾಗಿ ಆಕಾಂಕ್ಷೆ ಉಳ್ಳವನಾಗಿದ್ದಾನೋ? ಆತನು ಸಂಖ್ಯಾಬಲದಲ್ಲಿ ವಿಶ್ವಾಸವಿಟ್ಟಿದ್ದೇನೋ? ಈಗ ಫರಿಸಾಯರು ನನ್ನ ಬಗ್ಗೆ ಏನೆನ್ನುವರು? 3 ವರ್ಷಗಳ ನನ್ನ ಬೋಧನೆಯ ನಂತರವೂ ನನ್ನ ಅನೇಕ ಹಿಂಬಾಲಕರು ಬಿಟ್ಟು ಹೋದುದನ್ನು ಅವರು ನೋಡಿರುವರು ಎಂದು
ಆತನು ತನ್ನೊಳಗೆ ಹೇಳಿಕೊಂಡಿದ್ದನೆ, ತನ್ನ ಹಿಂಬಾಲಕರು ಈ ದಾರಿ ತಪ್ಪುವಿಕೆಯು ತನ್ನ ಆದಾಯವನ್ನು ಕಡಿತ ಮಾಡುವುದೆಂಬ ಭಯ ಆತನಿಗಿತ್ತೆ ಇಲ್ಲ. ಇವುಗಳು ಯಾವುದೂ ಅಲ್ಲ. ಯಾಕೆಂದರೆ ಆತನು ತನ್ನನ್ನು ಹೆಚ್ಚಾಗಿ ಭಾವಿಸಿಕೊಂಡಿರಲಿಲ್ಲ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದರು ಎಂದು ಆತನು ತನ್ನ ಶಿಷ್ಯರಿಗೆ ಆಗಲೇ ಹೇಳಿದ್ದನು. 2 ಸಣ್ಣ ಮೀನುಗಳು ಹಾಗೂ 3 ಜವೆ ಗೋಧಿ ರೊಟ್ಟಿಯಿಂದ 5,000 ಜನರಿಗೆ ಬಡಿಸುವಷ್ಟು ಊಟವನ್ನು ನೀಡುವ ಶಕ್ತಿಯನ್ನು ಸಹ ಆತನು ಪಡೆದಿದ್ದನು. ಮತ್ತು ತನ್ನ ನಂಬಿಗಸ್ತರಾದ ಹಿಂಬಾಲಕರು ಒಟ್ಟಾಗಿ ಚಿಕ್ಕ ಹಿಂಡು ಆಗುವವರೆಂಬುದು ಆತನಿಗೆ ಆಗಲೇ ತಿಳಿದಿತ್ತು. ಅಲ್ಲದೆ ಆ ಗುಂಪಿನಲ್ಲಿ ತನ್ನನ್ನು ನಂಬದವರು ಯಾರೆಂಬುದು ಆತನಿಗೆ ತಿಳಿದಿತ್ತು. ವಚನ 64. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಇವಾಗ ಒಂದು ಹೊಸ ಪಾಠ ನಾವು ನೋಡ್ತಾ ಇದೀವಿ. ರೀಪ್ರಿಂಟ್ 1710 ಬರೆದಿರುವಂತ ಒಂದು ಪಾಠ. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ನೋಡಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇದು ಬಂದು ಶಿಷ್ಯರು ಹೇಳಿದಂತ ಒಂದು ಮಾತು. ಇದು ಯಾಕೆ ಹಿಂಗ್ ನಡೀತಾ ಇದೆ ಅಂತಂದ್ರೆ, ಯೇಸು ಕ್ರಿಸ್ತನ ಹಿಂದ್ಗಡೆ ನನ್ನ ರಕ್ತ ನನ್ನ ಮಾಂಸ ತಿಂದೆ ಹೋದವ್ರಿಗೆ ಅವ್ರಿಗೆ ಜೀವ ಇಲ್ಲ ಅಂತ ಹೇಳಿದ ತಕ್ಷಣನೇ ಹಲವಾರು ಶಿಷ್ಯಂದಿರು ಏನ್ ಮಾಡ್ಬಿಟ್ರು ಅಂದ್ರೆ ಬಿಟ್ಟು ಹೊಂಟೋಗ್ಬಿಟ್ರು. ಈ ಇದು ಹೇಳ್ಬೇಕಾಗಿತ್ತ ಯೇಸು ಕ್ರಿಸ್ತರು ಅಂತ ಖಂಡಿತವಾಗ್ಲೂ ಹೇಳ್ಬೇಕಾಯ್ತು. ಈಗ ನಮ್ಗೆಲ್ಲಾ ಪಾಠದ ಬಗ್ಗೆ ನಮ್ಗೆ ಗೊತ್ತಿರೋದ್ರಿಂದ ಹೇಳ್ಬೇಕಾಯ್ತು. ಬಟ್ ಇಲ್ಲಿ ಲೇಖಕರ ಸಹೋದರ ಅಂತ ರಸಲ್ ಮಗರ್ ಅವರು ತುಂಬಾ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ. ನೋಡಿ, ಅಷ್ಟೊಂದು ಜನ ಯೇಸು ಕ್ರಿಸ್ತ ಸಂಗಡ 3 ವರ್ಷಗಳ ಕಾಲದಿಂದನೂ ಬರ್ತಾನೇ ಇದ್ರು. ಪ್ರಭುರಾತ್ರಿ ಭೋಜನ ಮಾಡ್ಬೇಕಾದ್ರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಸಿದ್ಧತೆನ ಮಾಡ್ಕೊಂಡು ಬರ್ತಾನೆ ಇದ್ರು. ಎಲ್ಲಾ ರೀತಿನೂ ಆಗಿದೆ. ಲಾಸ್ಟ್ 3 years ತಗೊಂಡಿದಾರೆ ಅಂತಂದ್ರೆ ಖಂಡಿತವಾಗ್ಲೂ ಯೇಸು ಕ್ರಿಸ್ತ ಲಾಸ್ಟ್ 3 years ಪ್ರಭುರಾತ್ರಿ ಭೋಜನ ಖಂಡಿತವಾಗ್ಲೂ ಮಾಡಿರೋಕೆ ಅದೇ ಇದ್ದೇ ಇದೆ ಪ್ರಿಯರೇ. ಫಸ್ಟ್ ಹಬ್ಬದಲ್ಲಿ ಈ ಒಂದು ಕೆಲಸನ ಮಾಡಿರ್ತಾರೆ. ಹಾಗಿರ್ಬೇಕಾದ್ರೆ ಇಲ್ಲಿ ಈ ಒಂದು ಲಾಸ್ಟ್ ಪ್ರಭುರಾತ್ರಿ ಭೋಜನ ಇದ್ರಲ್ಲಿ ಏನ್ ಮಾಡಿದಾರೆ, ಹಲವಾರು ಮಾರ್ಪಾಟುಗಳನ್ನ ಮಾಡಿದ್ದಾರೆ. ಅದ್ರಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿ ಇಲ್ಲಿ ಈ ಒಂದು ಮಾತನ್ನ ಹೇಳಿದ ತಕ್ಷಣ ಹಲವಾರು ಜನರು ಏನ್ ಮಾಡಿದ್ರು ಅಂತಂದ್ರೆ, ಯಾವ ಮಾತು ರಕ್ತ ಮಾಂಸದ ಬಗ್ಗೆ ಹೇಳಿದ ತಕ್ಷಣ ಹಲವಾರು ಜನರು ಏನ್ ಮಾಡ್ಬಿಟ್ರು, ಹಿಂದೆ ಬಿಟ್ಟು ಯೇಸು ಕ್ರಿಸ್ತ ಬಿಟ್ಟು ಹೊಂಟೋಗ್ಬಿಟ್ರು. ಇದರಿಂದ ಯೇಸು ಕ್ರಿಸ್ತ ಏನ್ ದುಃಖಿತರಾದ್ರ? ಅಯ್ಯೋ ಸಂಖ್ಯೆ ಕಮ್ಮಿ ಆಗೋಯ್ತು ಅಂತ ಅನ್ಕೊಂಡು ಸ್ವಲ್ಪ ನೊಂದ್ಕೊಂಡ್ರ? ಅಯ್ಯೋ ಇಲ್ಲ ಇವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ್ರ? ಅಯ್ಯೋ ಪರಿಸರ ಅಧಿಕಾರಿ ಏನ್ ಅನ್ಕೋಬಿಡ್ತಾರೋ, ಶಿಷ್ಯಂದಿರಿ ಇಷ್ಟು ದಿನ ಇದ್ದಿ ಹಲವಾರು ಜನರು ಈಗ ಎಲ್ಲಾರು ಬಿಟ್ಟು ಹೊಂಟೋಗ್ಬಿಟ್ರಲ್ಲ, ಇದು ಇವ್ರು ಮಾತಾಡ್ತಿರೋದೆಲ್ಲ ಸುಳ್ಳು ಬೋಧನೆ ಅನ್ನೋದನ್ನ ಈಗ ಎಲ್ಲಾರ್ಗು ಗೊತ್ತಾಗ್ಬಿಡ್ತು ಅಂತ ಅಪಪ್ರಚಾರ ಮಾಡ್ಬಿಡ್ತಾರ ಅಂತ ಅನ್ಕೊಂಡ್ರ ಅಂತಂದ್ರೆ, ಇಲ್ಲ ರೀ. ಈ ಸ್ಟೇಜಲ್ಲಿ ನಾವೆಲ್ಲ ಇದ್ದಿದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಇನ್ನೂ ಸಾವಿರಾರು ಪ್ರಶ್ನೆಗಳು ನಮ್ಗೆ ಉಟ್ಕೊಬಿಡ್ತಿತ್ತು. ಇಷ್ಟುವರೆಗೂ ಇದು ನಮ್ಮನ್ನ ಬಿಟ್ಟು ಹೊಂಟೋಗ್ಬಿಟ್ರಲ್ಲ ಅಂತ ಅನ್ಬಿಟ್ಟು ಹಲವಾರು ಪ್ರಶ್ನೆಗಳನ್ನ ನಮ್ಮ ಮೇಲೆ ನಾವೇ ಹಾಕೋಬಿಡ್ತೀವಿ. ಆದ್ರೆ ಯೇಸು ಕ್ರಿಸ್ತ ಆ ರೀತಿ ಮಾಡ್ಲಿಲ್ಲ. ಆ ರೀತಿ ಇಂತ ಒಂದು ಪ್ರಶ್ನೆಗಳಿಗೆ ಅವರು ಇಂತ ಒಂದು ಉತ್ತರಗಳನ್ನ ಹುಡ್ಕೊಂಡು ಹೋಗ್ಲಿಲ್ಲ. ಅವ್ರಿಗೆ ಮೊದ್ಲೇ ಗೊತ್ತಿತ್ತು ಈಗ ಯಾರು ಚಿಕ್ಕ ಹಿಂಡ್ಗೆ ಹೋಗ್ತಾರೆ, ಇಷ್ಟೇ ಅಪೊಸ್ತಲರ್ಸ್ಗಳು ಮಾತ್ರ, ಇಷ್ಟೇ ಶಿಷ್ಯಂದಿರು ಮಾತ್ರ ಹೋಗಕ್ ಸಾಧ್ಯ. ಇನ್ನು ತುಂಬಾ ಜನರೆಲ್ಲ ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, 2 ಮೀನು ಮತ್ತೆ 5 ರೊಟ್ಟಿಗಳಲ್ಲೂ ಕೂಡ ಹಲವಾರು ಅದ್ಭುತ ಕಾರ್ಯಗಳು ಮಾಡಿದಾಗ, ಇನ್ನೂ ಹಲವಾರು ಕಾರ್ಯಗಳು ಮಾಡಿದಾಗ ಸಾವಿರಾರು ಜನ ಯೇಸು ಕ್ರಿಸ್ತ ಹಿಂದಿಂದನೇ ಬಂದಿದ್ದಾರೆ. ಪುರಾವೆಗಳಿದೆ. ಊರೂರು ಜನ ಹಿಂದ್ ಕಡೆ ಬರ್ತಿದ್ರು. ಯೇಸು ಕ್ರಿಸ್ತ ಇಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು. ಹಾಗೆಲ್ಲ ಟೆಲಿಫೋನ್ ಎಲ್ಲ ಏನಿಲ್ಲ. ಜಸ್ಟ್ ಒಬ್ರು ಹೇಳಿದ್ರೆ ಸಾಕು, ಊರೂರು ಜನರೆಲ್ಲ ಯೇಸು ಕ್ರಿಸ್ತನ ಸಂಸದಕ್ಕೆ ಬರ್ತಾ ಇದ್ರು. ಈ ರೀತಿ ಇರ್ಬೇಕಾದ್ರೆ ಮೇನ್ ಯೇಸು ಕ್ರಿಸ್ತ ಮರಣ ಸಂದರ್ಭಕ್ಕೆ ಹೋಗ್ಬೇಕಾದ್ರೆ ಒಬ್ಬನೇ ಒಬ್ಬ ಅಪೋಸ್ತಲರು ಇದ್ದಿದ್ದು ಹೊರತು ಇನ್ ಯಾರೂ ಕೂಡ ಇರ್ಲಿಲ್ಲ ರೀ. ಈ ರೀತಿ ಯೇಸು ಕ್ರಿಸ್ತ ಮೊದ್ಲೇ ಗೊತ್ತಿತ್ತು ಅಲ್ಲ, ಯಾವ ರೀತಿ ಬರ್ತಾನೆ, ಯಾವ ರೀತಿ ನಡೆಯುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಸುಳ್ಳು ಪ್ರವಾದಿಗಳಿಗೆ ಯಾವ ರೀತಿ ಬೆಲೆ ಇದೆ, ಸತ್ಯಕ್ಕೆ ಯಾವ ರೀತಿ ಬೆಲೆ ಇಲ್ಲ ಅನ್ನೋದನ್ನೆಲ್ಲ ಯೇಸು ಕ್ರಿಸ್ತ ಅರ್ತಿರೋದ್ರಿಂದ ಇದ್ರಲ್ಲಿ ಅವ್ರು ಏನು ಟೆನ್ಷನ್ ತಗೊಳ್ದೆ ಸರಳವಾಗಿ ಈ ಒಂದು ಚಿಕ್ಕ ಹಿಂಡ್ ಹೋಗುವಂತ ಸದಸ್ಯರುಗಳನ್ನ ಮಾತ್ರ ಸಿದ್ಧತೆ ಮಾಡ್ಕೊಂಡ್ ಬಂದ್ರು. ಹಾಗೆ ಅಪೋಸ್ತಲರ್ಸ್ಗಳು ಖಂಡಿತವಾಗ್ಲೂ ಚಿಕ್ಕ ಹಿಂಡಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಇಲ್ಲೂ ಕೂಡ ಪುರಾವೆಗಳನ್ನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡಿ.
ಹೀಗಿರುವಲ್ಲಿ ತನ್ನ ಜೊತೆಯನ್ನು ತೊರೆದ ವಿಷಯವಾಗಿ ಏಕೆ ಆತನ ಮಾತುಗಳಲ್ಲಿ ದುಃಖ ವ್ಯಕ್ತವಾಗಿತ್ತು. ಕಾರಣ ಆತನು ಸತ್ಯವಂತನು, ಘನತೆಯುಳ್ಳವನು, ಅನುಕಂಪವುಳ್ಳವನು ಮತ್ತು ತನ್ನ ಸ್ನೇಹಿತರನ್ನು ಪ್ರೀತಿಸುವವನು ಆಗಿದ್ದು, ಕುರುಬನನ್ನು ಹೊಡೆಯುವೆನು, ಆಗ ಕುರಿಗಳು ಚದರಿ ಹೋಗುವವು ಎಂದು ಹೇಳುವ ಗಳಿಗೆಯು ಸಮೀಪವಾದದ್ದನ್ನು ನೋಡಿ, ಸ್ವಲ್ಪ ಕಾಲವಾದ ಮೇಲೆ ಎಲ್ಲರೂ ತನ್ನನ್ನು ಬಿಟ್ಟು ಹೋದುದರಲ್ಲಿ ಇದು ನೆರವೇರಿತು. ತಾನು ಏಕಾಂತನಾಗುವ ದುಃಖವು ಆತನನ್ನು ಆವರಿಸಿಕೊಂಡಾಗ ನೀವು ಸಹ ಹೋಗಬೇಕೆಂದಿದ್ದೀರಾ ಎಂಬ ಮಾತಿನಲ್ಲಿ ಅದು ವ್ಯಕ್ತವಾಗಿತ್ತು. ಅನುಕಂಪದ ಬಗ್ಗೆ ಇರುವ ಪ್ರೀತಿ, ಸ್ನೇಹಿತರಲ್ಲಿನ ಅನ್ಯೋನ್ಯತೆ ಮುಂತಾದವುಗಳು ಬಲಹೀನತೆಗಳಲ್ಲ, ಆದರೆ ಬದಲಾಗಿ ಇವು ನೈಜ ಗುಣನಡತೆಗಳ ಮುಖ್ಯ ಗುಣಲಕ್ಷಣಗಳು. ಆದರೆ ತನ್ನ ಶಿಷ್ಯರು ಹಿಂದಕ್ಕೆ ತಿರುಗಿಕೊಂಡದ್ದು ನಮ್ಮ ಕರ್ತನ ಮೇಲೆ ಪ್ರಭಾವ ಬೀರಿದ್ದಾಗಲಿ ಅಥವಾ ತನ್ನ ತಂದೆಯು ಗೊತ್ತು ಮಾಡಿದ ಆಜ್ಞಾಪನೆಯ ಮಾರ್ಗದಿಂದ ತಪ್ಪಿ ನಡೆಯುವಂತೆ ಮಾಡಿದ್ದೇ ಆದಲ್ಲಿ ಅದು ಬಲಹೀನತೆಯಾಗಿ ಕಾಣಬರುತ್ತಿತ್ತು. ಇಂಥ ಬಲಹೀನತೆಗಳು ಯಾವುದು ಎಂದು ತೋರ್ಪಟ್ಟಿರಲಿಲ್ಲ. ಇದಕ್ಕೆ ಪ್ರತಿಯಾಗಿ ಇಲ್ಲಿ ಬಹು ಗಂಭೀರವಾಗಿ ನುಡಿದಿದ್ದ ಪೇತ್ರನು, ಕೆಲ ದಿನಗಳ ನಂತರ ನಮ್ಮ ಕರ್ತನು ಯಜ್ಞಾರ್ಪಿತನಾಗುವುದನ್ನು ತಪ್ಪಿಸಲು ಪ್ರಯತ್ನಿಸಿದಾಗ ಆತನು ಪ್ರಾಮಾಣಿಕವಾಗಿ ಹೀಗೆ ಉತ್ತರಿಸಿದ್ದನು: ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆಯೇ ಹೊರತು ದೇವರದ್ದಲ್ಲ. Thank you, sir. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಎಂತ ಒಂದು ಸಿಚುವೇಶನ್ ಅಲ್ಲಿ ಇದ್ದರು ಅಂತಂದ್ರೆ, ಹಲವಾರು ದಿನಗಳಿಂದ ಸುಮಾರು 3 ವರ್ಷಗಳ ಕಾಲದಿಂದನೂ ಹಲವಾರು ಶಿಷ್ಯಂದಿರು ಯೇಸು ಕ್ರಿಸ್ತ ಸಂಗಡನೆ ಬೆಳಿಗ್ಗೆ ಸಂಜೆ ರಾತ್ರಿ ಆ ಒಂದು ಬಾಂಡಿಂಗ್ ಬಿಲ್ಡ್ ಆಗ್ಬಿಟ್ಟಿದೆ. ಆ ಒಂದು ಪ್ರೀತಿಯ ಒಂದು ಬಾಂಡಿಂಗ್ ಬಿಲ್ಡ್ ಆಗ್ಬಿಟ್ಟಿದೆ. ಇವರೆಲ್ಲ ನನ್ನವರು, ನನ್ ಜನ ಅನ್ನೋ ಒಂದು ಪ್ರೀತಿ ಇತ್ತು. ಅದರಿಂದ ಈ ಮಾತು ಹೇಳಾದ್ಮೇಲೂ ಕೂಡ ಅವ್ರು ಇರ್ತಾರೆ ಅಂತ ಅನ್ಕೊಂಡ್ರು, ಬಟ್ ಇರ್ಲಿಲ್ಲ ರೀ, ಬಿಟ್ಟು ಹೊರ್ಟೋಗ್ಬಿಟ್ರು. ಆ ಒಂದು ಯಾತನೆನ ಅವ್ರು ತಕ್ಷಣ ತಡ್ಕೊಳಕ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಆಗ್ತಿರೋದು ಫಸ್ಟ್ ಟೈಮ್ ಯೇಸು ಕ್ರಿಸ್ತರಿಗೆ. ಈ ತರ ಒಂದು ಬಾಂಡಿಂಗ್ ನ ಮುರಿದಾಗ ಆಗಿರುವಂತ ಒಂದು ಯಾತನೆ, ಒಂದು ಸಂಕಟ, ಇದೆಲ್ಲ ಯೇಸು ಕ್ರಿಸ್ತರಿಗೆ ಫಸ್ಟ್ ಟೈಮ್ ಇಂತಿಂತ ಫೀಲಿಂಗ್ಸ್ ಗಳನ್ನೆಲ್ಲ ಅನುಭವಿಸ್ತಿರ್ಬೇಕಾದ್ರೆ ಅವರು ಏಕಾಂತನಾಗ್ತಾ ಇದೀನೋ, ಒಬ್ಬಂಟಿ ಆಗ್ತಾ ಇದೀನೋ ಅನ್ನೋ ಒಂದು ರೀತಿಯಲ್ಲಿ ಅನ್ಸುತ್ತೆ. ಆಗ ಬಂದಂತ ಒಂದು ಮಾತು ಏನಂದ್ರೆ, ನೀವು ಹೋಗ್ತೀರಾ, ಹೋಗ್ಬಿಡಿ ಅನ್ನೋ ತರ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಆಗ ತಕ್ಷಣ ಪೇತ್ರನ್ ಏನ್ ಹೇಳ್ತಾನೆ ಅಂತಂದ್ರೆ, ಆ ನಿನ್ನಲ್ಲಿ ನಿತ್ಯ ಜೀವ ಉಂಟೆಂಬುದು, ನಿನ್ನಲ್ಲಿ ನಿತ್ಯ ಜೀವ ಉಂಟು ಆಗುವಂತ ಒಂದು ವಾಕ್ಯ ಇದೆ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣನೇ ಆಗ ಯೇಸು ಕ್ರಿಸ್ತನಿಗೆ ಒಂದು ಕೂಲ್ ಡೌನ್, ಒಂದು ಸಮಾಧಾನ ಉಂಟಾಗುತ್ತೆ. ಪರವಾಗಿಲ್ಲ ಅನ್ನೋ ತರ ಅನ್ಸುತ್ತೆ. ಯಾಕೆಂದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಷ್ಟೊಂದು ಡೀಪ್ ಆಗಿ ಸಹೋದರ ಅಂತ ರಜಲ್ ಬದರ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಖಂಡಿತವಾಗ್ಲೂ ಯೇಸು ಕ್ರಿಸ್ತರಿಗೂ ಕೂಡ ಇಷ್ಟೆಲ್ಲಾ ಒಂದು ಪ್ರಶ್ನೆಗಳು ಮೂಡಿರಕ್ ಸಾಧ್ಯ ಇರುತ್ತೆ. ಇಷ್ಟೆಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಓವರ್ಕಮ್ ಮಾಡಿ ಸರಿಯಾದ ರೀತಿಯಲ್ಲಿ ದೇವರ ಒಂದು ವಾಕ್ಯನ ಕೈಗೊಂಡು ನಡೆಯೋದು ಒಂದು ಜವಾಬ್ದಾರಿಯಾಗಿತ್ತು. ಆದ್ರಿಂದ ಅವ್ರು ಮಾಡಿದ್ರು. ಹಾಗೇನೆ ನೋಡಿ, ಅವರು ಕೂಡ ಇನ್ನೂ ಹಲವಾರು ರೀತಿಯ ಶೋಧನೆಗಳು ಹೆಚ್ಚಾದಾಗ ಸೈತಾನನಿಗೂ ಕೂಡ ಗದರಿಸಿದ್ದಾರೆ. ನನ್ ಮುಂದೆ ನಿಲ್ಬೇಡ, ಹೋಗು ಅನ್ನೋ ರೀತಿಯಲ್ಲೆಲ್ಲಾ ಕೂಡ ಆಲೋಚನೆಗಳನ್ನೆಲ್ಲ, ಇದು ನಿಮ್ದು ಬರೀ ಜಸ್ಟ್ ಮನುಷ್ಯನ ಆಲೋಚನೆ, ದೇವರ ಆಲೋಚನೆ ಅಲ್ಲ ಅನ್ನೋ ತರ ಎಲ್ಲಾನು ಕೂಡ ಅವರು ಥಿಂಕ್ ಮಾಡಿದ್ದಾರೆ. ಏನಂದ್ರೆ ವಾಕ್ಯಗಳನ್ನ ಮೆಡಿಟೇಷನ್ ಮಾಡಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗ ಯೇಸು ಕ್ರಿಸ್ತರು ಯಾವ ರೀತಿ ಓವರ್ಕಮ್ ಮಾಡಿದ್ರು ಅಂದ್ರೆ ವಾಕ್ಯಗಳಿಂದಲೇ. ಆ ಒಂದು ವಾಕ್ಯಗಳಿದೆಯಲ್ಲ, ಆ ಒಂದು ವಾಕ್ಯಗಳನ್ನ ಅವರು ಮನದಟ್ಟು ಮಾಡ್ಕೊಂಡಿರೋದ್ರಿಂದ, ಆ ಒಂದು ವಾಕ್ಯದಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ, ಅಂತ ಒಂದು ಕಷ್ಟಕರವಾದಂತ ಒಂದು ಸನ್ನಿವೇಶ ಬಂದಾಗ್ಲೆಲ್ಲಾನು ಕೂಡ ಆ ಒಂದು ವಾಕ್ಯದಿಂದಲೇನೆ ಅವ್ರು ಎದುರಿಸಿ ಅದನ್ನ ಗೆಲ್ತಾ ಇದ್ರು. ಇದರಿಂದ ನಮ್ಗೇನ್ ಪಾಠ ಅಂದ್ರೆ, ನಮಗೂ ಯೇಸು ಕ್ರಿಸ್ತರು ಪಟ್ಟಂತ ಒಂದು ಕಷ್ಟ ಸಂಕಟಗಳು ನಮ್ಮಲ್ಲೂ ಕೂಡ ಬಂದೇ ಬರುತ್ತೆ. ಆಗ ನಾವು ಮರೆತು ಲೌಕಿಕವಾಗಿ ಜೀವಿಸೋದಲ್ಲ, ಲೋಕದ ಜನರೆಲ್ಲ ಮಾಡ್ತಾರಲ್ಲ ಆ ರೀತಿ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡೋದಲ್ಲ ರೀ. ನಾವೆಲ್ಲ ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ, ಒಂದು ಜ್ಞಾನವಂತರಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ವಾಕ್ಯ ಈ ರೀತಿ ಹೇಳಿದೆ, ಈ ವಾಕ್ಯ ಇದಕ್ ಸೂಟೇಬಲ್ ಆಗುತ್ತೆ, ಈ ರೀತಿ ನಾವು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಆ ಶೋಧನೆಯನ್ನ ಜಯಿಸ್ಬೇಕಾಗಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರ. ಅದು ಬಿಟ್ಟು ನಾವು ಲೋಕದ ಜನರ ಮಧ್ಯದಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡೋದೇ ಆಗ್ಲಿ, ಏನೇ ಒಂದು ವಗೇರಾ ಯಾವುದೇ ಸಮಥಿಂಗ್ ಏನೇ ನಾವು ಮಾಡೋದ್ರಿಂದ ಅದು ದೇವ್ರಿಗೆ ಮೆಚ್ಚುಗೆ ಆಗಿರಲ್ಲ. ನಾವು ಎಲ್ಲಾ ವಾಕ್ಯಗಳು, ಎಲ್ಲಾ ಒಂದು ಆಜ್ಞೆಗಳು, ಎಲ್ಲಾ ಒಂದು ಕಮಾಂಡ್ಮೆಂಟ್ಗಳು, ಎಲ್ಲಾ ಒಂದು ಬೆಂಬಲಿತವಾದಂತ ಸಂದೇಶಗಳೆಲ್ಲ ನಮಗೆ ಬೈಬಲ್ ನಲ್ಲೇ ಇದೆ. ನಿತ್ಯ ಜೀವ ಅನ್ನೋದು ಏನು ಅಂದ್ರೆ ಸರಳವಾದಂತ ಒಂದು ಪದ ಅಲ್ಲ ರೀ, ಇದು ಅಗಮ್ಯವಾದಂತ ಒಂದು ಪದ.
ಆದ್ರಿಂದ ಇಂಥ ಒಂದು ಪದಗಳನ್ನ ಬೈಬಲ್ ನಲ್ಲಿ ಬಳಸಿರೋದ್ರಿಂದ ನಾವು ಕೂಡ ಈ ಒಂದು ಪದಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ಈ ಒಂದು ವಾಕ್ಯ ನಮ್ಮ ಜೀವಿತದಲ್ಲಿ ಬದಲಾವಣೆ ತರುತ್ತೆ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂಬ ಅಪೊಸ್ತಲನಾದ ಪೇತ್ರನ ಈ ಮಾತುಗಳು ಪೂರ್ಣ ಅರ್ಥಗರ್ಭಿತವಾದವುಗಳು. ದೇವಾನುಗ್ರಹವನ್ನು ಮತ್ತು ಆಜ್ಞಾ ವಿಧಿಗಳನ್ನು ಅನುಸರಿಸುವುದರ ಮೂಲಕ ನಿತ್ಯ ಜೀವವನ್ನು ಬಯಸುವುದರ ಅರ್ಥವೇನೆಂಬುದು ಆತನಿಗೆ ತಿಳಿದಿತ್ತು. ಅಲ್ಲದೆ ಪರಿಸಾಯರ ಬೋಧನೆಯ ಮೂಲಕವಾಗಿಯೂ ಮತ್ತು ತನ್ನ ಸ್ವಂತ ಮನಸ್ಸಾಕ್ಷಿಯ ಮೂಲಕವಾಗಿಯೂ ತಾನು ಖಂಡನೆಗೊಳಗಾಗಿರುವುದನ್ನು ಕಂಡುಕೊಂಡವನಾಗಿ ಯಹೂದ್ಯರಲ್ಲಿನ ದೈನ್ಯತೆಯುಳ್ಳ ವರ್ಗದವರಂತೆ ಅಧೈರ್ಯಗೊಂಡಿದ್ದನು. ನಿಸ್ಸಂದೇಹವಾಗಿಯೂ ಮುಂದಿನ ಜೀವಿತದ ವಿಷಯವಾಗಿ ಅನ್ಯ ಜನಾಂಗದವರಲ್ಲಿನ ಅನೇಕ ತತ್ವ ಬೋಧನೆಗಳ ಬಗ್ಗೆ ಸಹ ಆತನಿಗೆ ತಿಳಿದಿತ್ತು. ಹೀಗಿದ್ದಲ್ಲಿ ಅವುಗಳು ಕೇವಲ ಮಾನವ ಕಲ್ಪಿತವಾದವುಗಳು, ಇಲ್ಲವೇ ಊಹಾಪೋಹಗಳೆಂಬುದು ಆತನಿಗೆ ತಿಳಿದಿತ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಎಲ್ಲಾ ತರ ಒಂದು ಜ್ಞಾನವಂತರು ಎಲ್ಲಾ ರೀತಿಯಲ್ಲಿ ಇದ್ರು ಅಂತ ಅಂದ್ಬಿಟ್ಟು ನಾವು ಅನ್ಕೋತೀವಿ. ಆದ್ರೆ ಅವರಲ್ಲೂ ಕೂಡ ಮನುಷ್ಯನಾಗಿರೋದ್ರಿಂದ ಆ ಒಂದು ಮನುಷ್ಯನ ಒಂದು ಬಾಧ್ಯತೆ ಅನ್ನೋದನ್ನ ಇತ್ತು ರೀ. ಅಂದ್ರೆ ಮನುಷ್ಯನ ಒಂದು ಗುಣಲಕ್ಷಣಗಳು ಅವರಲ್ಲೂ ಇದ್ದಿರೋದ್ರಿಂದ ನೋಡಿ, ಪೇತ್ರ ಏನ್ ಹೇಳ್ತಾನೆ ಅಂತಂದ್ರೆ, ಸ್ವಾಮಿ, ನಿನ್ನನ್ ಬಿಟ್ಟು ನಾವ್ ಇನ್ನೆಲ್ಲಿಗೂ ಹೋಗೋಣ? ನಿನ್ನ ನಿತ್ಯ ಜೀವ ಉಂಟಾಗುವಂತ ವಾಕ್ಯಗಳಿದೆ, ನಿಮ್ಮನ್ನ ನಾವು ತೊರೆದು ನಾವ್ ಏನೂ ಮಾಡಲ್ಲ ಅನ್ನೋಂತ ಒಂದು ಬೆಂಬಲಿತವಾದಂತ ಒಂದು ಮಾತು, ಒಂದು ಸಾಂತ್ವನ ನೀಡುವಂತ ಒಂದು ಮಾತಿನಿಂದ ಏನಾಗಿದೆ ಅಂದ್ರೆ ಯೇಸು ಕ್ರಿಸ್ತರಿಗೆ ಒಂದು ಸರಳತೆ, ಒಂದು ಸಮಾಧಾನ ಉಂಟಾಗಿದೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಈ ತರ ಪರಿಸಾಯರಾಗ್ಲಿ, ಯಾಜಕರಾಗ್ಲಿ, ಇನ್ನು ಕೆಲವು ವರ್ಗದ ಜನರುಗಳೆಲ್ಲ ಇದ್ರಲ್ಲ ಯೇಸು ಕ್ರಿಸ್ತನ ಇಟ್ಲಿಸ್ಟ್ ಅಲ್ಲಿ ಮಡಗಿದ್ರಲ್ಲ, ಅವ್ರು ಯಾರು ಕೂಡ ಯೇಸು ಕ್ರಿಸ್ತರಿಗೆ ಈ ರೀತಿ ಸಂತೈಸ್ಲಿಲ್ಲ ರೀ. ಅವ್ರಿಗೆಲ್ಲ ಗೊತ್ತಿತ್ತು ಯೇಸು ಕ್ರಿಸ್ತರ ಒಂದು ಉದ್ದೇಶ ಏನು, ಯಾವ ರೀತಿ ಇವರು ಈ ತರ ಒಂದು ಇಷ್ಟೊಂದು ಭಯಭಕ್ತಿ ಉಳ್ಳವರಾಗಿ ಇಷ್ಟೊಂದು ಧರ್ಮಶಾಸ್ತ್ರನ ತಿಳ್ಕೊಂಡಿರೋದ್ರಿಂದ ಇವರು ಒಂದು ವಿಶೇಷವಾದಂತ ವ್ಯಕ್ತಿ, ಅನಾಯಿಂಟೆಡ್ ಅಂತ ಅನ್ನೋದು ಗೊತ್ತಿದ್ರು ಕೂಡ ಇವ್ರನ್ನ ಎಲ್ರೂ ಕೂಡ ಇದು ಮಾಡ್ತಿದ್ರು. ಬಟ್ ಯೇಸು ಕ್ರಿಸ್ತನು ಯಾವ್ದಕ್ಕೂ ಕೂಡ ಹಿಂಜರಿದೆ, ಯಾವ್ದಕ್ಕೂ ಕೂಡ ಹಿಂದೆ ಹೆಜ್ಜೆ ಮಡಗಂತಾನೆ ಅವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಸಕಲ ಜನರ ಹತ್ರನೂ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದು ತಂದೆ ದೇವ್ರಿಗೆ ಮೆಚ್ಚಿನ ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಆದರೆ 3 ವರ್ಷಗಳಲ್ಲಿ ಆತನು ಯೇಸುವಿನ ಬಗ್ಗೆ ತಿಳ್ಕೊಂಡಿದ್ದನು ಮತ್ತು ನಿತ್ಯ ಜೀವದ ವಿಷಯವಾಗಿ ಆತನ ಮಾತುಗಳನ್ನು ಕೇಳಿದ್ದನು. ಆತನ ಉಪದೇಶಗಳು ಕಲ್ಪಿತವಾದ ಊಹಾಪೋಹಗಳಾಗಿರಲಿಲ್ಲ. ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಇಲ್ಲವೇ ಆತನು ಧರ್ಮಶಾಸ್ತ್ರವನ್ನು ಅನುಸರಿಸುವುದರ ಮೂಲಕವಾಗಿ ನಿತ್ಯ ಜೀವವನ್ನು ನಿರೀಕ್ಷಿಸಲು ಉಪದೇಶಿಸುತ್ತಿರಲಿಲ್ಲ. ಇದು ಅಸಾಧ್ಯವೆಂಬುದು ಅವರಿಗೆ ತಿಳಿದಿತ್ತು. ಬದಲಾಗಿ ಆತನ ಉಪದೇಶವು ಇತರ ಎಲ್ಲಾ ಬೋಧಕರುಗಳಿಗಿಂತಲೂ ಭಿನ್ನವಾಗಿತ್ತು. ತಾನು ಲೋಕಕ್ಕೆ ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಥವಾ ಗೌರವವನ್ನು ಹೊಂದಿ ಬಿರುದನ್ನು ಗಳಿಸುವ ಸಲುವಾಗಿರದೆ ಜನರಿಗೆ ಸೇವೆ ಮಾಡಿ ಮತ್ತು ಕಡೆಯಲ್ಲಿ ತನ್ನ ಜೀವವನ್ನು ಆದಾಮನಿಗಾದ ಪರಿಶೋಧನೆ ಮತ್ತು ಆತನ ಅವಿಧೇಯತೆಯ ದೆಸೆಯಿಂದ ಜೀವದ ಹಕ್ಕನ್ನು ಕಳೆದುಕೊಂಡವರೆಲ್ಲರ ಜೀವಕ್ಕೆ ಈಡಾಗಿ ಅಥವಾ ವಿಮೋಚನಾ ಬೆಲೆಯಾಗಿ ತನ್ನ ಜೀವವನ್ನು ಕೊಡಲು ಬಂದಿರುವುದಾಗಿ ಆತನು ಉಪದೇಶಿಸಿದ್ದನು. ಮತ್ತಾಯ 20:28. ಆತನ ಬೋಧನೆ ಏನೆಂದರೆ, ದೇವರ ಪ್ರೀತಿ ಹಾಗೂ ಏರ್ಪಾಟಿನ ಅನುಸಾರವಾಗಿ ತಾನು ಎಲ್ಲರಿಗಾಗಿ ನೀಡಲಿದ್ದ ಈ ಈಡುಬಲಿಯ ಪರಿಣಾಮವಾಗಿ ಹೊಸ ಒಡಂಬಡಿಕೆಯಲ್ಲಿನ ಕೃಪಾಪೂರ್ಣವಾದ ಷರತ್ತುಗಳ ಪ್ರಕಾರ ವಿಧೇಯರಾಗುವವರೆಲ್ಲರೂ ನಿತ್ಯ ಜೀವ ಹೊಂದುವ ಅವಕಾಶವನ್ನು ಪಡೆಯುವವರೆನ್ನುವುದೇ. ಈ ಕಾರಣಕ್ಕಾಗಿ ಅವರು ಮಾತ್ರವಲ್ಲದೆ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ, ಅಂದರೆ ಮನುಷ್ಯ ಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಹೊರಬರುವರು ಮತ್ತು ಕೇಳಿದವರು ವಿಧೇಯರಾಗುವರು.
ಬದುಕುವವರು ಅಂದರೆ ಪರಿಪೂರ್ಣವಾದ ಜೀವವನ್ನು ಪಡೆಯುವರು. ಯೋಹಾನ 5ನೇ ಅಧ್ಯಾಯ 25ನೇ ವಚನ ಮತ್ತು 28ರಿಂದ 29ನೇ ವಚನ. ಪೇತ್ರನು ಈ ಸರಳವಾದ ಸೊಗಸಿನ ಸುವಾರ್ತೆಯನ್ನು ಕೇಳಿದ್ದನು. ಇದುವೇ ನಿಜವಾದ ನಿತ್ಯ ಜೀವದ ವಿಷಯವಾದ ಶುಭವಾರ್ತೆ. ಯೇಸುವು ದೇವರಿಂದ ಕಳುಹಿಸಲ್ಪಟ್ಟ ಮೆಸ್ಸಿಯನಾಗಿ ಲೋಕಕ್ಕೆ ಜೀವವನ್ನು ಕೊಡುವವನು, ಲೋಕದೊಳಗೆ ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕು ಕೊಡುವ ನಿಜವಾದ ಬೆಳಕು ಎಂಬುದನ್ನು ಆತನು ಗುರುತು ಹಿಡಿದಿದ್ದನು. ಯೋಹಾನ 1ನೇ ಅಧ್ಯಾಯ 19ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಸ್ವತಃ 3 ವರ್ಷಗಳ ಕಾಲ ಈ ಒಂದು ಶಿಷ್ಯಂದಿರ ಸಂಗಡ ಇರೋದ್ರಿಂದ ಅವ್ರಿಗೆ ಹಲವಾರು ಉಪದೇಶ ಮಾಡಿದ್ರೆ. ನಿತ್ಯ ಜೀವದ ಬಗ್ಗೆ ಒಂದು ಉಪದೇಶ, ಒಂದು ಒಳ್ಳೆ ಯೋಜನೆ ಬಗ್ಗೆ ಒಂದು ದೇವ್ರ ಯೋಜನೆ ಇದೆಯಲ್ಲ ಅದ್ರ ಬಗ್ಗೆ ಉಪದೇಶ, ಶಾಸ್ತ್ರಿಗಳು ಅಧಿಕಾರಿಗಳು ಅವರೆಲ್ಲ ಮಾಡ್ತಿದ್ರಲ್ಲ ಆತರ ಅಲ್ಲ, ಒಳ್ಳೆ ಅಧಿಕಾರ ಇರುವಂತ ಒಂದು ಉಪದೇಶಗಳನ್ನ ಮಾಡ್ತಿದ್ರು. ಗಟ್ಟಿಮುಟ್ಟಾದಂತ ಒಂದು ಪಾಠಗಳನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಆಳವಾದಂತ ರಹಸ್ಯಗಳನ್ನೆಲ್ಲ ತಿಳಿಸ್ತಾ ಇದ್ರು. ಧರ್ಮಶಾಸ್ತ್ರ ನಿಗೂಢವಾದಂತ ಒಂದು ವಿಚಾರಗಳನ್ನೆಲ್ಲ ಶಿಷ್ಯಂದಿರಿಗೆ ತಿಳಿಸಿ ಹೇಳ್ಕೊಡ್ತಾ ಇದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಂತ ಒಂದು ವಿಚಾರಗಳನ್ನ ಯೇಸು ಕ್ರಿಸ್ತ ಹೇಳ್ಕೊಡೋದ್ರಿಂದ ಶಿಷ್ಯರೆಲ್ಲರೂ ಕೂಡ ಏನಾಗಿದ್ರು, ತುಂಬಾ ಗಟ್ಟಿಮುಟ್ಟಾಗ ಆಗಿದ್ರು. ಅಂದ್ರೆ ಯಾವ ತರ ಗಟ್ಟಿಮುಟ್ಟು ಅಂತಂದ್ರೆ ಆ ವಾಕ್ಯದ ಮೇಲೆ ಒಂದು ನಂಬಿಕೆ ಇತ್ತು. ಆದ್ರಿಂದನೇ ಅಪೋಸ್ತಲರಾಗಿ ಇವರೆಲ್ಲರೂ ಕೂಡ ಮಾರ್ಪಾಟಾಗಿದ್ದು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಸಾಧಾರಣವಾಗಿ ಟೀಚಿಂಗ್ ಅಲ್ಲ ರೀ, ಈಗೆಲ್ಲ ಹೇಳ್ಬೇಕಾದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಒಂದೊಂದು ವಿಶೇಷವಾದಂತ ಒಂದು ಟೀಚಿಂಗ್ ನ ಹೇಳ್ತಾರೆ. ಅದೇ ತರಾನೇ ಇಲ್ಲೂ ಕೂಡ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಟೀಚಿಂಗ್ ಇದೆಯಲ್ಲ, ತುಂಬಾ ವಿಶೇಷವಾದಂತ ರೀತಿ ಅವ್ರಿಗೆ ಟ್ರೈನಿಂಗ್ ನ ಕೊಟ್ಟಿದ್ದಾರೆ. ಈ ಒಂದು ಟ್ರೈನಿಂಗ್ ನ ಹೊಂದಿರುವಂತ ಎಲ್ರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲಾ ಸಂದರ್ಭದಲ್ಲೂ ಕೂಡ ಅವ್ರ ಏನ್ ಮಾಡಿದ್ರು, ಇದನ್ನೆಲ್ಲ ಯೇಸು ಕ್ರಿಸ್ತ ಹೇಳ್ಕೊಟ್ಟಿದ್ದನ್ನ ಅದನ್ನ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ರು. ನೋಡ್ಬೇಕಾದ್ರೆ ಅವರು ಸುಮ್ನೆ ನಂಬುತ್ತಾ ಇರ್ಲಿಲ್ಲ. ಎಲ್ಲಾ ತರದಲ್ಲೂ ಕೂಡ ಕನೆಕ್ಷನ್ ನ ತಗೊಂಡು, ಎಲ್ಲಾ ತರದಲ್ಲೂ ಕೂಡ ತಿಳ್ಕೊಂಡು ಅವ್ರು ಹೋಗ್ತಾ ಇದ್ರು. ಈ ತರ ಬೋಧನೆನ ಕೇಳಿ ಎಲ್ರೂ ಕೂಡ ಏನ್ ಮಾಡಿದ್ರು ಅಂದ್ರೆ, ದೇವರ ಪ್ರೀತಿ ಎಂತದ್ದು ಅನ್ನೋದನ್ನ ಅಂಗೀಕರಿಸ್ಕೊಂಡ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರ, ಅಂದ್ರೆ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಬೋಧನೆಗಳಿಂದ, ತೋರಿಸಿದಂತ ಒಂದು ಪ್ರೀತಿಯಿಂದ ಇದೇ ತರ ಪ್ರೀತಿ, ಇದೇ ತರ ಬೋಧನೆ ತಂದೆಯ ದೇವರಲ್ಲೂ ಕೂಡ ಇರುತ್ತೆ, ಇದೇ ಒಂದು ಒಲವು ಅವರಲ್ಲೂ ಇರುತ್ತೆ ಅನ್ನೋದನ್ನ ಅವ್ರು ಹೊಂದ್ಕೊಂಡ್ರು, ಅನುಭವಿಸಿದ್ರು. ತಂದೆಯ ದೇವರ ಒಂದು ಸ್ಪರ್ಶನ ಅನುಭವಿಸಿದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರ, ಸ್ಪರ್ಶ ಅಂತ ನಾವ್ ಹೇಳ್ಬೇಕಾದ್ರೆ ತಂದೆಯ ದೇವರಲ್ಲಿ ಇದ್ದಂತ ಒಂದು ಗುಣಲಕ್ಷಣಗಳೆಲ್ಲ ಇದೆಯಲ್ಲ, ಇದನ್ನ ಅವ್ರು ಏನ್ ಮಾಡಿದ್ರು, ಧರ್ಮಶಾಸ್ತ್ರ ನೋಡ್ತಾ ಇದ್ರು. ಬಟ್ ಅವ್ರಿಗೆ ಅಷ್ಟು ಪರಿಜ್ಞಾನ ಹೊಂದ್ಕೋತಾ ಇರಲಿಲ್ಲ. ಆ ಒಂದು ನಾಲೆಜ್ ಅವರಲ್ಲಿ ಇರ್ತಿರ್ಲಿಲ್ಲ. ತಂದೆಯ ದೇವರ ಬಗ್ಗೆ ಯೇಸು ಕ್ರಿಸ್ತ ಸಂಪೂರ್ಣವಾಗಿ ಅವ್ರು ಹೇಳ್ಕೊಡ್ಬೇಕಾದ್ರೆ ಅವ್ರನ್ನ ಅನುಭವಿಸ್ತಾ ಇದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ಇವ್ರನ್ನೆಲ್ಲ ಸಿದ್ಧತೆನ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಇವ್ರನ್ನ ಒಂದ್ ಒಳ್ಳೆ ರೀತಿಯಲ್ಲಿ, ಒಂದ್ ಒಳ್ಳೆ, ಈಗ ನಾವ್ ನೋಡ್ಬೇಕಾದ್ರೆ ಒಂದ್ ಒಳ್ಳೆ ಆರ್ಮಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಎಲ್ಲಾ ತರ ಟ್ರೈನಿಂಗ್ ತಗೋಬೇಕಲ್ವ, ಅದೇ ತರ ಟ್ರೈನ್ ಮಾಡಿ ಇವ್ರನ್ನ ನಿಲ್ಸಿದ್ರು. ಈಗ ಏನಾಗುತ್ತೆ ನೋಡಿ, ಯೋಹಾನ 5ನೇ ಅಧ್ಯಾಯ 25ನೇ ವಚನ ಓದಿ. ಯೋಹಾನ 5ನೇ ಅಧ್ಯಾಯ 25ನೇ ವಚನ. ಪ್ರಸನ್ನ ಬ್ರದರ್, ಸಂತೋಷ್ ಬ್ರದರ್, ವರಲಕ್ಷ್ಮಿ ಸಿಸ್ಟರ್. ಯೋಹಾನ 5ನೇ ಅಧ್ಯಾಯ 25ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ಥ್ಯಾಂಕ್ ಯು ಬ್ರದರ್. ನೋಡಿ, ಯೇಸು ಕ್ರಿಸ್ತರು ಎಂತ ಬೋಧನೆ ಮಾಡಿದ್ರು ಅಂದ್ರೆ, ಮುಂದೆ ನಡೆಯುವಂತ ಒಂದು ಘಟನೆ, ಸತ್ತೋದವ್ರನ್ನೆಲ್ಲರೂ ಕೂಡ ಎಬ್ಸುವಂತ ಒಂದು ಸನ್ನಿವೇಶ ಅಂದ್ರೆ ಏನ್ ಸಾಧಾರಣನಾ? ಇಲ್ಲ ರೀ. ಏನ್ ಯೇಸು ಕ್ರಿಸ್ತರು ಜಸ್ಟ್ ಒಂದು 3-4-5 ಜನರನ್ನ ಎಬ್ಬಿಸ್ಬಿಟ್ರು, ಅದಲ್ಲ ರೀ. ಇಡೀ ಲೋಕ ಜನರನ್ನ, ಮರಣದಲ್ಲಿ ಇದ್ದಂತವ್ರಿಗೆ ಅದೇ ಶರೀರ ಹೊಂಟೋಗಿರುತ್ತೆ, ಮತ್ತೆ ಅದೇ ಶರೀರನ ಮಾರ್ಪಾಟ್ ಮಾಡಿ ಆ ಒಂದು ಜೀವಾಶ್ವಾಸನ ಕೊಡುವಂಥದ್ದು, ಈ ಎಲ್ಲಾ ವಿಚಾರಗಳನ್ನ ಅಪೋಸ್ತಲರ್ಸ್ಗಳಿಗೆ ಆಗ್ಲೇ ಟೀಚಿಂಗ್ ಮಾಡ್ಬಿಟ್ಟಿದ್ದಾರೆ.
ಎಲ್ಲಿ ಹೆಚ್ಚು ಕಮ್ಮಿ 1990 ವರ್ಷದ ಹಿಂದ್ಗಡೆನೆ ಅವ್ರಿಗೆಲ್ಲ ಟೀಚಿಂಗ್ ಮಾಡ್ಬಿಟ್ಟಿದ್ದಾರೆ. ಯಾಕೆ 2000 ವರ್ಷ ಅಂತ ಕಂಪ್ಲೀಟ್ ಆಗಿ ಹೇಳ್ತಲ್ಲ ಅಂತಂದ್ರೆ, ಯೇಸು ಕ್ರಿಸ್ತರು 30 ವರ್ಷ ಹಿಂದ್ಗಡೆ ಹೋಗೋಣ ನಾವು. ಯೇಸು ಕ್ರಿಸ್ತರು 30 ವರ್ಷ ಆದ್ಮೇಲೆ ತಾನೆ ಅವ್ರಿಗೆಲ್ಲರಿಗೂ ಸಿಕ್ಕಿ ಅವ್ರಿಗೆಲ್ಲರಿಗೂ ಟೀಚಿಂಗ್ ಮಾಡಿರೋದು. ಸೊ ಓವರ್ ನಾವು ನೋಡ್ಬೇಕಾದ್ರೆ ರೌಂಡ್ ಆಫ್ ಮಾಡ್ಬಿಟ್ಟು ಎಕ್ದಮ್ 2000 ವರ್ಷ ಅನ್ನೋದಕ್ಕಿಂತ ಕ್ಲಿಯರ್ ಆಗಿ ನಾವು ನೋಡ್ಬೇಕಾದ್ರೆ 1990 ವರ್ಷ ಅಂತಾನು ಕೂಡ ನಾವು ರೌಂಡ್ ಆಫ್ ನಲ್ಲಿ ನೋಡ್ಬೋದು. ಈ ರೀತಿ ಇಷ್ಟೆಲ್ಲಾ ಬೋಧನೆನ ಮಾಡಿ ಇಷ್ಟೆಲ್ಲಾ ಒಂದು ಟೀಚಿಂಗ್ ನ ಅವ್ರಿಗೆ ಹೇಳ್ಕೊಟ್ಟಿದ್ರಿಂದಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಷ್ಟು ದೃಢವಾಗಿ ನಿಲ್ಲೋದಕ್ ಸಾಧ್ಯ ಆಗಿತ್ತು. ನೋಡಿ 28ನೇ ವಚನ ಓದಿ, ಅದೇ ಅಧ್ಯಾಯ 28ನೇ ವಚನ ಓದಿ, ಯೋಹಾನ 5ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಆಶ್ಚರ್ಯಪಡಬೇಡ್ರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬಂದೇ ಬರುತ್ತದೆ, ಖಂಡಿತವಾಗ್ಲು. ನೋಡಿ, ಇದೆಲ್ಲ ಏನು ಅಂದ್ರೆ ಆಶ್ಚರ್ಯ ಪಡುವಂಥದ್ದು, ದಿಗ್ಭ್ರಮೆ ಹೊಂದ್ಬಿಡೋದು. ಈಗ ಮನುಷ್ಯ ಏನಾಗೋಗ್ತಾನೆ ಅಂತಂದ್ರೆ, ಏನೋ ಒಂದು ಇನ್ವೆನ್ಷನ್ ಮಾಡ್ಬಿಟ್ಟ ಅಂದ್ರೆ, ಏನ್ ಈ ತರ ಎಲ್ಲ ಇನ್ವೆನ್ಷನ್ ಮಾಡ್ಬಿಟ್ರ ಅಂತ ಅನ್ಬಿಟ್ಟು ಅನ್ವೆನ್ಷನ್ಸ್ ನಾವು ಆಶ್ಚರ್ಯ ಪಡ್ತೀವಿ. ಇದೆಲ್ಲ ಏನು ಇಲ್ಲ. ಸತ್ತವ್ರನ್ನ ಎಬ್ಸುವಂತದ್ದು ಇದೆಯಲ್ಲ, ಇದು ಆಶ್ಚರ್ಯ ಪಡುವಂತ ಒಂದು ಸನ್ನಿವೇಶ. ಅದಕ್ಕೇನೆ ಈಗ್ಲಿಂದಾನೇ ನಮ್ನ ಟ್ರೈನ್ ಮಾಡ್ತಾ ಇದಾರೆ, ಟ್ರೈನ್ಡ್ ಆಗ್ತಾ ಇದಾರೆ. ಚಿಕ್ಕ ಹಿಂಡಿಗೆ ಹೋಗುವಂತ ಮಕ್ಕಳನ್ನ ಈ ಒಂದು ಸ್ವಭಾವದಲ್ಲಿ ಅವರು ಆ ಒಂದು ಮೆಂಟಲಿ ಆಗಿ ರೆಡಿ ಆಗಿ ಇಡೀ ಲೋಕ ಜನರು ಎದ್ದು ಬಂದಾಗ ಯಾವ ರೀತಿ ಅವ್ರಿಗೆ ಟೀಚಿಂಗ್ ನ ಕೊಡ್ಬೇಕು ಅನ್ನೋದನ್ನೆಲ್ಲನೂ ಕೂಡ ಈಗ್ಲಿಂದಾನೇ ನಮಗೂ ಪಾಠನ ಮಾಡಿ ಪಾಠದ ಮುಖಾಂತರ ತಿಳಿಸ್ತಾ ಇದ್ದಾರೆ ಪ್ರೀತಿಯ ಸೋದರ ಮತ್ತು ಸೋದರರು. ಇನ್ನೊಂದು ವಾಕ್ಯ ಓದಿ, ಯೋಹಾನ 1ನೇ ಅಧ್ಯಾಯ 9ನೇ ವಚನ. ಯೋಹಾನ 1ನೇ ಅಧ್ಯಾಯ 9ನೇ ವಚನ. John 1st chapter 9th verse. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ನೋಡಿ, ಲೋಕಕ್ಕೆ ಬೆಳಕು ಅನ್ನೋದು ಬೇಕೇ ಬೇಕಾಗಿತ್ತು ರೀ. ಏನಕ್ಕಂದ್ರೆ ಕತ್ತಲೆ ಆವರಿಸ್ಬಿಟ್ಟಿತ್ತು. ಆದ್ರಿಂದ ಇಡೀ ಲೋಕಕ್ಕೆ ಬೆಳಕನ್ನ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಬಂದು ಬೆಳಕನ್ನ ಕೊಟ್ಟು ಆ ಒಂದು ಬೆಳಕಿನಲ್ಲಿ ನಮಗೆ ಇರೋದಕ್ಕೆ ಒಂದು ಸೌಭಾಗ್ಯನ ಕೊಟ್ಟಿದ್ದಾರೆ ಪ್ರೀತಿಯ ಸೋದರ ಮತ್ತು ಸೋದರರೇ. ಈ ಒಂದು ಭಾಗ್ಯ ಯಾರಿಗೂ ಸಿಗಲ್ಲ, ಲೋಕದಲ್ಲಿ ಎಂತವ್ರಿಗೂ ಸಿಗಲ್ಲ. ಅಲ್ಪರು ಅಯೋಗ್ಯರು ಗಡಿನಿಬಾರ್ದರು ಅಂತ ನಮಗೆ ಈ ಒಂದು ಬೆಳಕಿನ ಒಂದು ಮಾರ್ಗನ ತೋರ್ಸಿರ್ಬೇಕಾದ್ರೆ, ಈ ಒಂದು ಬೆಳಕಿನಲ್ಲಿ ನಾವು ನಿಂತ್ಕೊಂಡು ಈ ಬೆಳಕಿಗೆ ನಾವು ಮಹತ್ವನ ಕೊಡುವಂತರಾಗಿಲ್ಲ. ಈ ಒಂದು ಮೇಜಿಗೆ ನಾವು ಹೋಗ್ಬೇಕಾದ್ರೂ ಕೂಡ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಸರಿಯಾದಂತ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಏನ್ ಮಾಡೋಣ, ಆ ಒಂದು ಮೇಜಿಗೆ ಹೋಗಿ ಈ ಒಂದು ಬೆಳಕಿಗೆ ನಾವು ಗೌರವನ ಕೊಟ್ಟು ತಂದೆ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತನ ಈ ಒಂದು ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆನ ಕೊಟ್ಟು ಈ ಒಂದು ಮೇಜಿಗೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋಂತರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರನೂ ಕೂಡ ಇದ್ರ ಬಗ್ಗೆನೆ ಹಲವಾರು ಡಿಸ್ಕಷನ್ಸ್ ಇರುತ್ತೆ, ನೋಡೋಂತರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಕೊನೆ ಪ್ರಾರ್ಥನೆ ನಿಲ್ಲಿಸ್ಬೇಕಾಗಿ ಸೋದರಂತ ಪ್ರಸನ್ನ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋದು. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಕೃತಜ್ಞತೆಗಳು ತಂದೆ. ತಂದೆಯಾದ ದೇವರೇ, ನಿಮ್ಮ ಯೋಜನೆಯಲ್ಲಿ ಸ್ವಾಮಿ, ಮನುಷ್ಯನು ಪಾಪ ಮಾಡಿದಾಗ್ಲಿಯೂ ಮನುಷ್ಯನನ್ನು ಕೈ ಬಿಡದೆ ದೇವರೇ ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ದೇವರೇ ನಮಗೋಸ್ಕರ ಕೊಟ್ಟು ದೇವರೇ ನಮ್ಮ ಪಾಪವನ್ನು ತೊಳೆದು ಅದರ ಮುಖಾಂತರ ದೇವರೇ ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿ ದೇವರೇ ನಾವು ದೂರ ಹೋಗದ ಹಾಗೆ ದೇವರೇ ನಮ್ಮನ್ನ ಪ್ರೀತಿ ಮಾಡಿ ಮತ್ತೆ ನಿಮ್ಮ ಚಿಕ್ಕ ಹಿಂಡಾದ ಸಭೆಯ ನಮ್ಮನ್ನ ಸೇರಿಸಿ ಅದರ ಮುಖಾಂತರ ದೇವರೇ ಕ್ರಿಸ್ತನ ಜೊತೆಯಲ್ಲಿ ನಾವು ಆಳ್ವಿಕೆ ಮಾಡುವ ಹಾಗೆ ನಮಗೊಂದು ಅವಕಾಶವನ್ನ ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ದೇವರೇ ಅವಕಾಶದಲ್ಲಿ ನಾವು ಪಾಲಾಗುವ ಪ್ರತಿಯೊಬ್ಬೊಬ್ಬರು ದೇವರೇ ಇದೇ ತಿಂಗಳ ದೇವರೇ 31ನೇ ತಾರೀಕು ಇರುವಂತ ದೇವರೇ ಕರ್ತನ ಮೇಜಿನ ವಿಷಯದಲ್ಲೂ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರೇ ನಮ್ಮನ್ನು ನಾವು ಇನ್ನು ಹೆಚ್ಚಾದ ರೀತಿಯಲ್ಲಿ ಸಿದ್ಧಪಡಿಸಿಕೊಂಡವರಾಗಿ ಆ ಒಂದು ಮೇಜಿನ ವಿಷಯದಲ್ಲಿ ಕೈ ಹಾಕುವ ಹಾಗೆ ನಮ್ಮನ್ನು ನಾವು ದೇವರೇ ತಗ್ಗಿಸಿಕೊಂಡು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಆ ಒಂದು ವಿಷಯದಲ್ಲಿ ಭಾಗವಹಿಸಿ ದೇವರೇ ಮಗನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಬೇಕಾಗಕ್ಕಂತ ಇನ್ನ ಕೃಪೆಯನ್ನು ನಮಗೆ ದಯಪಾಲಿಸಬೇಕೆಂಬುದಾಗಿ ಕೂಡ ಪ್ರಾರ್ಥಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ದೇವರೇ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದಂತ ಸಹೋದರರನ್ನು ಅವರ ಕುಟುಂಬವನ್ನು ದೇವರೇ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ರಿ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಅನೇಕ
ಸತ್ಯದ ವಾಕ್ಯಗಳು ನಮಗೆ ತಿಳಿಪಡಿಸುವವರಾಗಿರುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕೂಡ ಬೇಡಿಕೊಳ್ಳುವವರಾಗಿದ್ದೇವೆ. ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ತಂದೆ ಎಲ್ಲರನ್ನ ನಿಮ್ಮ ಕರಗಳಲ್ಲಿ ಅರ್ಪಿಸಿ ಕೇಳಿದ ವಾಕ್ಯಗಳ ಮುಖಾಂತರ ಅವರುಗಳು ಜೀವಿಸುವ ಹಾಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಸಮಯದಲ್ಲಿ ಈ ಕೂಟವನ್ನು ಆದಿಯಿಂದ ಅಂತ್ಯವರೆಗೂ ನಡೆಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಪ್ರಾರ್ಥನೆಯನ್ನ ನಮ್ಮ ಒಡೆಯನು, ರಕ್ಷಕನು, ನಮ್ಮ ವಿಮೋಚಕನೂ ಆದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು. ಆಮೆನ್. ಥ್ಯಾಂಕ್ ಯು ಬ್ರದರ್. ಎಲ್ಲ Thank you, brothers brothers. and sisters. Namaste, all brothers and sisters. ನಮಸ್ತೆ ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ.